ವಾಕ್ಯವಾಗಿ ಇರುವ ನಮ್ಮ ದೇವರಿಗೆ ಮಹಿಮೆ ಉಂಟಾಗಲಿ. ದ ವರ್ಡ್ ಆಫ್ ಗಾಡ್, ಪ್ರೈಸ್ ಗಾಡ್, ಆಮೆನ್, ಹಲ್ಲೆಲೂಯಾ. ದೇವರಾತ್ಮನ ಈ ದಿನ ನಮಗೆ ಕೊಟ್ಟಿರುವಂತಹ ಸಂದೇಶ ಸತ್ಯವೇದ, ಬೈಬಲ್, ಶಂಕಿಂಗ್ ಇದರ ಕುರಿತಾಗಿ ದೇವರಾತ್ಮನು ಸಭೆ ಆದ ನಮ್ಮೆಲ್ಲರ ಸಂಗಡ ಆತನು ವಿಶೇಷವಾಗಿ ಮಾತನಾಡುವವನಾಗಿದ್ದಾನೆ. ಆಮೆನ್, ಹಲ್ಲೆಲೂಯಾ. ದೇವರಾತ್ಮನು ಸಭೆ ಆದ ನಮಗೆ ಕೊಟ್ಟಿರುವಂಥ ವಾಕ್ಯವನ್ನು ನಾವೆಲ್ಲರೂ ಓದಿಕೊಳ್ಳುವವರಾಗಿರೋಣ. ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 1ನೇ ವಾಕ್ಯವನ್ನು ನಾವೆಲ್ಲರೂ ಓದಿಕೊಳ್ಳುವವರಾಗಿರೋಣ. ಜಾನ್ ಚಾಪ್ಟರ್ 1 ದೇವರು ಸಭೆ ಆದ ನಮ್ಮ ಸಂಗಡ ಈ ರೀತಿ ಮಾತನಾಡ್ತಾ ಇದ್ದಾನೆ. ಇನ್ ದ ಬಿಗಿನಿಂಗ್ ದೇರ್ ವಾಸ್ ಎ ವರ್ಡ್, ದಟ್ ವರ್ಡ್ ವಾಸ್ ವಿತ್ ಗಾಡ್, ದಟ್ ವರ್ಡ್ ವಾಸ್ ಗಾಡ್. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು ಎಂದು ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ ಅಂತ ಕ್ಷಣಗಳಲ್ಲಿ ಸಭೆ ಆದ ನಮ್ಮೆಲ್ಲರೂ ಸಂಗಡ ದೇವರಾತ್ಮನು ವಿಶೇಷವಾಗಿ ಮಾತನಾಡುತ್ತಿದ್ದಾನೆ. ಆಮೆನ್, ಹಲ್ಲೆಲೂಯಾ. ಈ ಅದ್ಭುತವಾದ ವಾಕ್ಯದ ಮುಖಾಂತರವಾಗಿ ದೇವರಾತ್ಮನು ನಮ್ಮೆಲ್ಲರ ಸಂಗಡ ಮಾತನಾಡುವಂತೆ ನಾವು ವಾಕ್ಯಕ್ಕಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ನಮ್ಮಲ್ಲಿ ಇರುವಾತನೇ ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ದೇವರೇ, ನೀನು ಕೊಟ್ಟ ವಾಕ್ಯಕ್ಕಾಗಿ ಸ್ತೋತ್ರ. ದೇವರೇ, ನೀನೇ ನಿನ್ನ ಸಭೆ ಸಂಗಡ ನಿನ್ನ ಜೀವನ ವಾಕ್ಯದ ಮುಖಾಂತರವಾಗಿ ಮಾತನಾಡು. ಮನುಷ್ಯನು ರೊಟ್ಟಿ ತಿಂದು ಮಾತ್ರಕ್ಕೆ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವ ಮಾತಿನಿಂದಲೇ ಮನುಷ್ಯನು ಬದುಕುತ್ತಾನೆ ಎಂಬುದಾಗಿ ಹೇಳಿರುವ ಹಾಗೆ ಹೌದು ಕರ್ತನೆ, ನಮ್ಮ ಆತ್ಮಗಳೆಲ್ಲವೂ ನಿನ್ನ ವಾಕ್ಯದ ನಿಮಿತ್ತವಾಗಿ ಬದುಕತಕ್ಕಂತೆ ಸಭೆ ಎಲ್ಲ ಆತ್ಮಗಳ ಸಂಗಡ ನೀನು ಮಾತನಾಡು ಎಂದು ನಾವು ಪ್ರಾರ್ಥಿಸ್ತೇವೆ. ನಿನ್ನ ವಾಕ್ಯಕ್ಕೆ ಜೀವ ಇರುವುದಕ್ಕಾಗಿ ಸ್ತೋತ್ರ. ಅದು ಜೀವ ಇಲ್ಲದಿರುವ ಎಲ್ಲ ಆತ್ಮಗಳಲ್ಲೂ ಯೇಸುವಿನ ಹೆಸರಿನಲ್ಲಿ ಜೀವವನ್ನು ಉಂಟು ಮಾಡಲಿ. ನಿನ್ನ ವಾಕ್ಯವು ಕಾರ್ಯವನ್ನು ಸಾಧಿಸಲಿ. ಅದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ದೇವರಾತ್ಮನ ಎದುರು ತಿಳಿಯಲಾರದ ಮಹತ್ತಾದ ಗುಡಾರ್ಥಗಳನ್ನು ನಿಂತನೆ ತಿಳಿಯಪಡಿಸುವ ಸಭೆಯ ಸಂಗಡ ನೀನೇ ಮಾತನಾಡು. ಅದಕ್ಕಾಗಿ ಸ್ತೋತ್ರ. ದೇವರೇ, ಮಾತನಾಡುವ ನಮ್ಮನ್ನು ನಿನ್ನ ಕೈಯಲ್ಲಿ ಒಪ್ಪಿಸಿಕೊಡುತ್ತೇವೆ. ದೇವರಾತ್ಮನೇ, ನಮ್ಮ ಭಯದ ಒಂದು ಮಾತು ಹೊರಡದಿರಲಿ. ಎಲ್ಲವನ್ನ ದೇವರಾತ್ಮನೇ ನೀನು ಮಾತನಾಡು. ನಿನ್ನ ನಾಮದ ಮಹಿಮೆಗಾಗಿ ನೀನೇ ಸಭೆಯ ಸಂಗಡ ಮಾತನಾಡು. ಅದರ ಎಲ್ಲ ಮಹಿಮೆ ನಿನಗೆ ಮಾತ್ರ ಸಲ್ಲಲಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬಿಡುವುದಿದ್ದೇವೆ ತಂದೆ ಆದ ದೇವರೇ, ಆಮೆನ್. ದೇವರಿಗೆ ಮಹಿಮೆ ಉಂಟಾಗಲಿ. ದೇವರಾತ್ಮನು ತಾನೇ ಸಭೆ ಆದ ನಮಗೆ ಕೊಟ್ಟಿರುವಂಥ ವಾಕ್ಯವನ್ನು ನಾವೆಲ್ಲರೂ ಓದಿಕೊಳ್ಳುವವರಾಗಿರೋಣ. ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 1ನೇ ವಾಕ್ಯವನ್ನು ನಾವೆಲ್ಲರೂ ಓದಿಕೊಳ್ಳುವವರಾಗಿರೋಣ. ಜಾನ್ ಚಾಪ್ಟರ್ 1 ದೇವರು ಸಭೆ ಆದ ನಮ್ಮ ಸಂಗಡ ಈ ರೀತಿ ಮಾತನಾಡ್ತಾ ಇದ್ದಾನೆ. ಇನ್ ದ ಬಿಗಿನಿಂಗ್ ದೇರ್ ವಾಸ್ ಎ ವರ್ಡ್, ದಟ್ ವರ್ಡ್ ವಾಸ್ ವಿತ್ ಗಾಡ್, ದಟ್ ವರ್ಡ್ ವಾಸ್ ಗಾಡ್. Kaito yo hei chu hong je jo ha shi yo shan dong de di na do je shu shang. Amen, hallelujah. आरंभ में एक वचन था, वह वचन परमेश्वर की साथ था, वह शब्द ईश्वर था. आमेन, हालेलुया. தொட்ட கடையில் ஒரு வார்த்தை இருந்தது, அந்த வார்த்தை கடவுள் கிட்ட இருக்கிறது, அந்த వార్తే கடவுள். ఆమేన్, హల్లెలూయా. ఆరంభంలో ఒక్క వాక్యం ఉంది, ఆ మాట దేవునితో ఉంది, ఆ వాక్యం దేవుడు. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು ಎಂದು ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ ಅಂತ ಕ್ಷಣಗಳಲ್ಲಿ ಸಭೆ ಆದ ನಮ್ಮೆಲ್ಲರ ಸಂಗಡ ದೇವರಾತ್ಮನು ವಿಶೇಷವಾಗಿ ಮಾತನಾಡ್ತಾ ಇದ್ದಾನೆ. ಆಮೆನ್, ಹಲ್ಲೆಲೂಯಾ. ಇನ್ ದ ಬಿಗಿನಿಂಗ್ ದೇರ್ ವಾಸ್ ಎ ವರ್ಡ್, ದಟ್ ವರ್ಡ್ ವಾಸ್ ವಿತ್ ಗಾಡ್, ದಟ್ ವರ್ಡ್ ವಾಸ್ ಗಾಡ್. ಆಮೆನ್, ಹಲ್ಲೆಲೂಯಾ. ಹಾಗಾದ್ರೆ ಆದಿಯಲ್ಲಿ ದೇವರ ವಾಕ್ಯವಿದೆ. ಆಮೇನ್, ಹಲ್ಲೆಲೂಯಾ. ಹಾಗಾದ್ರೆ ಆದಿ ಅಂದ್ರೆ ಸೃಷ್ಟಿ ಆರಂಭಕ್ಕೂ ಮೊದಲೇ ಏನಿದೆ, ವಾಕ್ಯವು ಇತ್ತು. ಆಮೇನ್, ಹಲ್ಲೆಲೂಯಾ. ಯಾಕೆಂದರೆ ಆದಿಯಲ್ಲೇ ದೇವರು ಆತನು ಇದ್ದಾನೆ ಎಂಬುದಾಗಿ ದೇವರ ವಾಕ್ಯವು ಸ್ಪಷ್ಟವಾಗಿ ನಮಗೆ ತಿಳಿಯಪಡಿಸ್ತಾ ಇದೆ. ಆಮೇನ್, ಹಲ್ಲೆಲೂಯಾ. ಕೆಲವರು ಅಂದ್ಕೊಂಡಿರ್ಬೋದು, ಇವೆಲ್ಲ ಸೃಷ್ಟಿಗಳು ಉಂಟಾದ ಮೇಲೆ ದೇವರುಗಳು ದೇವರು ಬಂದು ಎಂಬುದಾಗಿ ಲೋಕದವರೆಲ್ಲ ಮಾತಾಡ್ತಾರೆ. ಆಮೇನ್, ಹಲ್ಲೆಲೂಯಾ. ಆದರೆ ದೇವರ ವಾಕ್ಯ ನಮಗೆ ಹೇಳ್ತಾ ಇರೋದು, ಲೋಕದ ಎಲ್ಲ ಸೃಷ್ಟಿಗಳು ಆರಂಭ ಆಗುವುದಕ್ಕಿಂತ ಮೊದಲೇ ದೇವರು ಇದ್ದನು ಎಂಬುದಾಗಿ ದೇವರ ವಾಕ್ಯವು ನಮಗೆ ಸಾಬೀತುಪಡಿಸ್ತಾ ಇದೆ. ಆಮೇನ್, ಹಲ್ಲೆಲೂಯಾ. ನಮಗೆ ಅದು ದೃಢವಾಗಿ ಹೇಳ್ತಾ ಇದೆ.
ಆದಿಯಲ್ಲಿ ದೇವರ ವಾಕ್ಯವಿತ್ತು. ಆಮೆನ್ ಹಲ್ಲೆಲೂಯಾ. ಆದರೆ ಆ ವಾಕ್ಯವು ಯಾರ ಬಳಿಯಲ್ಲಿದೆ ಎಂಬ ಇರುವುದಾದರೆ ಆ ವಾಕ್ಯವು ದೇವರ ಬಳಿಯಲ್ಲಿ ಇತ್ತು. ಆಮೆನ್ ಹಲ್ಲೆಲೂಯಾ. ಇಲ್ಲಿ ದೇವರು ತನ್ನ ತ್ರೈಕತ್ವವನ್ನು ಗೋಚರಪಡಿಸ್ತಾ ಇದ್ದಾನೆ. ತಂದೆಯಾಗಿಯೂ ಕಾಣಿಸ್ಕೊಳ್ತಾ ಇದ್ದಾನೆ, ಮತ್ತೆ ಮಗನಾಗಿಯೂ ಈ ವಾಕ್ಯಗಳಲ್ಲಿ ದೇವರು ಕಾಣಿಸ್ಕೊಳ್ತಾ ಇದ್ದಾನೆ. ಆಮೇನ್ ಹಲ್ಲೆಲೂಯಾ. ಆದ್ದರಿಂದ ಆ ವಾಕ್ಯವು ದೇವರ ಬಳಿಯಲ್ಲಿ ಇತ್ತು ಅಂದರೆ, ಹಾಗಾದರೆ ತಂದೆಯ ಬಳಿಯಲ್ಲಿ ವಾಕ್ಯ ಯಾರು ಅಂದರೆ ಅದು ಯೇಸು ಕ್ರಿಸ್ತನಾಗಿದ್ದಾನೆ. ಯೇಸು ಯಾರ ಬಳಿಯಲ್ಲಿದ್ದಾನೆ? ದೇವರ ಬಳಿಯಲ್ಲಿ, ತಂದೆಯ ಬಳಿಯಲ್ಲಿ ಇದ್ದಾನೆ ಎಂಬುದಾಗಿ ಆ ವಾಕ್ಯವು ನಮಗೆ ತಿಳಿಯಪಡಿಸ್ತಾ ಇದೆ. ಹಾಗಾದರೆ ಆ ವಾಕ್ಯವೇನಾಗಿತ್ತು? ದೇವರಾಗಿತ್ತು. ಹಾಗಾದರೆ ಯೇಸುವಿನ ಬಳಿಯಲ್ಲಿ ಆ ಯೇಸುವಿನ ವಾಕ್ಯ, ತಂದೆಯಾದ ದೇವರ ಬಳಿಯಲ್ಲಿ ಯೇಸು ಇದ್ದಾನೆ. ಯೇಸುನೇ ಆ ದೇವರು ಆಗಿದ್ದಾನೆ. ಆದ್ದರಿಂದ ದೇವರು ತ್ರೈಕತ್ವವನ್ನು ಹೊಂದಿದ್ದ ದೇವರು. ಹೇಗೆ ಹಳೆ ಕಾಲದಲ್ಲೆಲ್ಲ ಒಬ್ಬ ಹೀರೋನೇ 3 ಪಾರ್ಟಲ್ಲಿ ಹೇಗೆ ಆ್ಯಕ್ಟ್ ಮಾಡ್ತಾರೋ ಆ ರೀತಿಯಾಗಿ ದೇವರು ಕೂಡ ಆತನು ತಂದೆಯಾಗಿ ಕೂಡ ಆ್ಯಕ್ಟ್ ಮಾಡ್ತಾನೆ, ಮಗನಾಗಿ ಕೂಡ ಆ್ಯಕ್ಟ್ ಮಾಡ್ತಾ ಇದ್ದಾನೆ, ಪರಿಶುದ್ಧಾತ್ಮನ ಆಗಿಯೂ ಕೂಡ ಆತನು ಆ್ಯಕ್ಟ್ ಮಾಡುವವನಾಗಿರ್ತಾನೆ. ಆಮೇನ್ ಹಲ್ಲೆಲೂಯಾ. ಆದರೆ ಯಾರು ದೇವರು? ಒಬ್ಬನೇ ದೇವರು. ಆಮೆನ್ ಹಲ್ಲೆಲೂಯಾ. ದೇವರು ಒಬ್ಬನೇ ಇದ್ದಾನೆ. ಆತನು ತ್ರೈಕತ್ವವನ್ನು ಹೊಂದಿದ್ದಾನೆ. ಆತನು 3 ವಿಧದಲ್ಲಿ ಆತನನ್ನು ತಾನು ತೋರ್ಪಡಿಸಿಕೊಳ್ಳುವವನಾಗಿದ್ದಾನೆ. ಆಮೆನ್ ಹಲ್ಲೆಲೂಯಾ. ಆದ್ದರಿಂದ ಕಂಪ್ಲೀಟ್ ಸತ್ಯವೇದದಲ್ಲಿ ಆರಂಭದಲ್ಲಿ ನಾವು ನೋಡುವಾಗ ಹಳೆ ಒಡಂಬಡಿಕೆಯಲ್ಲಿ ಹೆಚ್ಚಾಗಿ ತಂದೆಯಾಗಿ ಕಾಣಿಸ್ಕೊಳ್ತಾನೆ ದೇವರು. ಹೊಸ ಒಡಂಬಡಿಕೆ ಆರಂಭದಿಂದ ಅಂತ್ಯದಲ್ಲಿ, ಆರಂಭದ ಕಾಲಘಟ್ಟವೆಲ್ಲ ನಾವು ನೋಡುವುದಾದರೆ ಅಲ್ಲಿ ಮಗನಾಗಿ ಕಾಣಿಸ್ಕೊಳ್ತಾನೆ. ಅಂತ್ಯದಲ್ಲಿ ನಾವೆಲ್ಲ ನೋಡುವಾಗ ಪರಿಶುದ್ಧ ಆತ್ಮನಾಗಿ ಕಾಣಿಸ್ಕೊಳ್ತಾನೆ. ಪ್ರಕಟಣೆಯಲ್ಲಿ 7 ಸಭೆಯು ಕೂಡ ದೇವರಾತ್ಮನು ಕಡೆಯದಾಗಿ ಹೇಳುವಂಥ ಮಾತು, ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ. ಹಾಗಾದರೆ ಯಾರು ಮಾತನಾಡ್ತಿದ್ದಾರೆ? ಅಂತ್ಯದಲ್ಲಿ ದೇವರ ಆತ್ಮನು ತಾನೇ ಮಾತನಾಡ್ತಾ ಇದ್ದಾನೆ. ಈಗಿರುವ ನಮ್ಮ ಕಾಲ ಎಲ್ಲವೂ ದೇವರಾತ್ಮನ ಕಾಲವಾಗಿದೆ. ಆಮೇನ್ ಹಲ್ಲೆಲೂಯಾ. ಹಾಗಾಗಿ ತಂದೆ, ಮಗ, ಪರಿಶುದ್ಧ ಆತ್ಮನಾಗಿ ದೇವರು ಆತನು ಕಾಣಿಸಿಕೊಂಡಂಥ ದೇವರು ನಿನ್ನ ದೇವರಾಗಿದ್ದಾನೆ. ಅದನ್ನು ನಂಬೋರು ಮಾತು ನಾವು ಕರ್ಮ ತಟ್ಟುತ್ತಾ ದೇವರನ್ನ ಮಹಿಮೆ ಪಡಿಸುವವರಾಗಿರೋಣ. ಆಮೆನ್ ಹಲ್ಲೆಲೂಯಾ. ಹಾಗಾದರೆ ದೇವರು ಈ ದಿನ ನಮ್ಮ ಸಂಗಡ ಮಾತನಾಡ್ತಾ ಇರೋದು ಸತ್ಯವೇದ, ಬೈಬಲ್. ಹಾಗಾದರೆ ದೇವರ ವಾಕ್ಯ ಸತ್ಯವೇದದಲ್ಲಿರೋದೆಲ್ಲವೂ ವಾಕ್ಯವಾಗಿದೆ. ಹಾಗಾದರೆ ವಾಕ್ಯವಾಗಿದೆ ಅಂದ್ರೇನು? ಕಂಪ್ಲೀಟ್ ಆಗಿ ದೇವರಾಗಿದ್ದಾನೆ. ದೇವರ ಮಾತುಗಳೇ ಸತ್ಯವೇದದಲ್ಲಿರೋದು. ಅದಕ್ಕಾಗಿ ಇದಕ್ಕೆ ಸತ್ಯವೇದ ಎಂಬ ಹೆಸರು ದೇವರು ಕೊಟ್ಟಿದ್ದವನಾಗಿದ್ದಾನೆ. ಆಮೆನ್ ಹಲ್ಲೆಲೂಯಾ. ಹಾಗಾದರೆ ಇದರಲ್ಲಿರೋದೆಲ್ಲ ಟ್ರೂ ವರ್ಡ್ಸ್ ಆಫ್ ಗಾಡ್ ವರ್ಡ್ಸ್. ಆಮೆನ್ ಹಲ್ಲೆಲೂಯಾ. ಇವೆಲ್ಲ ಸತ್ಯವಾದಂಥ ವಿಷಯಗಳನ್ನು ದೇವರು ತನ್ನ ಸತ್ಯವೇದದಲ್ಲಿ ಬರೆಸಿಕೊಂಡಿದ್ದಾನೆ. ಆಮೇನ್. ಆದ್ರಿಂದಲೇ ದೇವರ ವಾಕ್ಯ ಹೇಳುತ್ತೆ, ಭೂಮಿ ಆಕಾಶಗಳು ಅಳಿದು ಹೋಗುವುದು ಸುಲಭ, ಆದರೆ ನನ್ನ ಮಾತುಗಳು ಎಂದಿಗೂ ಅಳಿದು ಹೋಗುವುದಿಲ್ಲ. ಹಾಗಾದರೆ ಹಳೆಯ ಕಾಲದಲ್ಲೂ ಕೂಡ ಏನೆಲ್ಲ ನಡೆಯಲ್ಪಟ್ಟಿದೆ ಅದೆಲ್ಲ ವಾಕ್ಯದಲ್ಲಿ ದೇವರು ಹೇಳಿದಂತೆ ನಡೆದಿದೆ. ಹಾಗಾದರೆ ಈಗ ನಾವು ಜೀವಿಸ್ತಿರುವ ಕಾಲದಲ್ಲೂ ಕೂಡ ಏನೆಲ್ಲ ನಡಿಬೇಕೆಂಬುದಾಗಿ ದೇವರು ಉದ್ದೇಶಿಸಿದ್ದಾನೋ ಅದೇ ತನ್ನ ವಾಕ್ಯಗಳನ್ನ ದೇವರು ನಮ್ಮ ಕಾಲದಲ್ಲೂ ಕೂಡ ಆತನು ನೆರವೇರಿಸ್ತಾ ಇದ್ದಾನೆ. ಮತ್ತು ಈ ಸತ್ಯವೇದ ಬೈಬಲ್ ದೇವರ ವಾಕ್ಯ ಏನೇನು ಹೇಳುತ್ತೆ, ಮುಂದೆ ಭವಿಷ್ಯತ್ ಕಾಲದ ಕುರಿತಾಗಿ ಕೂಡ ಏನೇನೆಲ್ಲ ಆಗಬೇಕು, ಭೂಮಿಯಲ್ಲಿ ಯಾವ ಘಟನೆಗಳು ಸಂಭವಗಳು ಸಂಭವಿಸಬೇಕೆಂಬುದಾಗಿ ಕೂಡ ದೇವರು ಆತನು ಮಾತನಾಡಿದ್ದಾನೆ. ಆ ಎಲ್ಲ ವಾಕ್ಯಗಳು ಕೂಡ ಮುಂದಿನ ಕಾಲಘಟ್ಟದಲ್ಲೂ ಕೂಡ ದೇವರ ವಾಕ್ಯ ನೆರವೇರುವಂಥದ್ದಾಗಿದೆ. ಹಾಗಾದರೆ ಸತ್ಯವೇದದಲ್ಲಿ ಭೂತ ಕಾಲದ ಕುರಿತಾಗಿ, ವರ್ತಮಾನ ಕಾಲದ ಕುರಿತಾಗಿ, ಭವಿಷ್ಯತ್ ಕಾಲದ ಕುರಿತಾಗಿಯೂ ಕೂಡ ಹೇಳಲ್ಪಟ್ಟಿರುವಂಥ ಒಂದೇ ಒಂದು ವೇದ ಇಡೀ ಜಗತ್ತಿನಲ್ಲಿ ಇರುವುದಾದರೆ ಅದು ನಮಗೆ ದೇವರು ಕೊಟ್ಟಿರುವಂಥ ಸತ್ಯವೇದವಾಗಿದೆ. ಅದು ನಮ್ಮ ಮಾತು ನಾವು ಕರ್ಮ ತಟ್ಟುತ್ತಾ ದೇವರನ್ನ ಮಹಿಮೆ ಪಡಿಸುವವರಾಗಿರೋಣ. ಆಮೇನ್ ಹಲ್ಲೆಲೂಯಾ. ಯಾಕೆಂದರೆ ದೇವರು ತನ್ನ ಮಕ್ಕಳಿಗೆ ಹಳೆಯದು ಕೂಡ ಏನೇನು ನಡೆದಿದೆ ಅದನ್ನು ಕೂಡ ತಿಳಿಯಪಡಿಸಿದ್ದಾನೆ. ಈಗಲೂ ಕೂಡ ಏನು ನಡೀತಾ ಇದೆ ಅದನ್ನು ಕೂಡ ತಿಳಿಯಪಡಿಸ್ತಿದ್ದಾನೆ. ಮುಂದೆ ಕೂಡ ಏನು ನಡೆಸ್ತೇನೆ ಎಂಬುದಾಗಿ ಕೂಡ ಮುಂಚಿತವಾಗಿ ಅಡ್ವಾನ್ಸ್ಡ್ ಆಗಿ ದೇವರು ತನ್ನ ವಾಕ್ಯಗಳ ಮುಖಾಂತರವಾಗಿ ಸಭೆಗೆ ತಿಳಿಯಪಡಿಸಿದ್ದಾನೆ. ಅದಕ್ಕೆ ನಮ್ಮ ದೇವರು ಎಲ್ಲ ಲೋಕದ ಎಲ್ಲ ಅಡ್ವಾನ್ಸ್ ಟೆಕ್ನಾಲಜಿಗಿಂತಲೂ ದೇವರ ವಾಕ್ಯವು ಮುಂಚಿತವಾಗಿರುತ್ತೆ, ಅಡ್ವಾನ್ಸ್ ಆಗಿದ್ದೇ ಇರುತ್ತೆ ಎಂದು ದೇವರಾತ್ಮ ಸಭೆಗಳಿಗೆ ಹೇಳುವುದನ್ನು ಕಿವಿಯಳುವನು ಕೇಳಲಿ ಎಂಬುದಾಗಿ ಅಂತ ತಕ್ಷಣ ಸಭೆ ಆದ ನಮ್ಮೆಲ್ಲರ ಸಂಗಡ
ದೇವರಾತ್ಮನು ವಿಶೇಷವಾಗಿ ಮಾತನಾಡ್ತಾ ಇದ್ದಾನೆ. ಆಮೇನ್ ಹಲ್ಲೆಲೂಯಾ. ಆದ್ದರಿಂದ ಪ್ರತಿದಿನ ನಾವೇನು ಮಾಡಬೇಕು? ದೇವರ ವಾಕ್ಯಗಳನ್ನು ಓದುವವರಾಗಿರಬೇಕು, ಧ್ಯಾನಿಸುವವರಾಗಿರಬೇಕು, ಅದನ್ನು ಕೈಕೊಂಡು ನಡೆಯುವವರು ನಾವಾಗಿರ್ಬೇಕೆಂದು ದೇವರಾತ್ಮನು ಸಭೆಯಾದ ನಮ್ಮೆಲ್ಲರ ಸಂಗಾತನು ವಿಶೇಷವಾಗಿ ಮಾತನಾಡ್ತಾ ಇದ್ದಾನೆ. ಆಮೇನ್ ಹಲ್ಲೆಲೂಯಾ. ಹಾಗಾದ್ರೆ ಈ ಸತ್ಯವೇದವನ್ನು ಆರಂಭದಲ್ಲಿ ಮೊಟ್ಟ ಮೊದಲು ಯಾರು ಬರೆದ್ರು ಎಂದು ಹೇಳಿದ್ರೆ, ಯಾರು ಸಿಸ್ಟರ್ ಹೇಳ್ತಾ ಇದ್ದಾರೆ? ಮೋಶೆ. ಆಮೇನ್ ಹಲ್ಲೆಲೂಯಾ. ಆದರೆ ಲೋಕದ ರೀತಿಯಲ್ಲಿ ಸತ್ಯವೇದಗಳನ್ನೆಲ್ಲ ಬರೆದವರು ಮನುಷ್ಯರೇ. ಆಮೇನ್ ಹಲ್ಲೆಲೂಯಾ. ಹಾಗಾಗಿ ಮನುಷ್ಯರಲ್ಲಿ ಮೊಟ್ಟ ಮೊದಲನೇದಾಗಿ ದೇವರ ವಾಕ್ಯವನ್ನು ಬರೆದವನು ಆತನು ಮೋಶೆನೇ ಆಗಿದ್ದಾನೆ. ಆಮೇನ್ ಹಲ್ಲೆಲೂಯಾ. ಆದರೆ ದೇವರ ವಾಕ್ಯದ ಮುಖಾಂತರವಾಗಿ ನಾವು ನೋಡಿಕೊಳ್ಳುವವರಾಗಿರೋಣ ದೇವರ ವಾಕ್ಯವನ್ನು ಆರಂಭದಲ್ಲಿ ಯಾರು ಬರೆದ್ರು ಎಂಬುದಾಗಿ. ಆಮೇನ್ ಹಲ್ಲೆಲೂಯಾ. ಆ ವಿಮೋಚನಾ ಕಾಂಡ 24ನೇ ಅಧ್ಯಾಯ 12ನೇ ವಾಕ್ಯವನ್ನು ನಾವೆಲ್ಲರೂ ಓದಿಕೊಳ್ಳುವವರಾಗಿರೋಣ. ಎಕ್ಸೋಡಸ್ ಚಾಪ್ಟರ್ 24 verse 12 ದೇವರಾತ್ಮನ ಸಭೆಯಾದ ನಮ್ಮ ಸಂಘ ಈ ರೀತಿ ಮಾತನಾಡ್ತಾ ಇದ್ದಾನೆ. And the Lord said unto Moses, Come up to me into the mount, and be there, and I will give thee tables of stone, and a law and commandments which I have written, that you mayest teach them. ವಿಮೋಚನಾ ಕಾಂಡ 24ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ದೇವರಾತ್ಮನು ಸಭೆಯಾದ ನಮ್ಮ ಸಂಘ ಈ ರೀತಿಯ ಮಾತನಾಡ್ತಾ ಇದ್ದಾನೆ. ಯೆಹೋವನು ಮೋಶೆಗೆ, ನೀನು ಬೆಟ್ಟವನ್ನು ಹತ್ತಿ ಬಂದು ನನ್ನ ಹತ್ತಿರದಲ್ಲೇ ಇರು. ನೀನು ಆ ಧರ್ಮಶಾಸ್ತ್ರವನ್ನು ಆಜ್ಞೆಗಳನ್ನು ಜನರಿಗೆ ಬೋಧಿಸುವಂತೆ ನಾನು ಅವುಗಳನ್ನು ಬರೆದಿರುವ ಶಾಸನಗಳನ್ನು ನಿನಗೆ ಕೊಡುತ್ತೇನೆ ಎಂದು ಹೇಳಲಾಗಿ ಮೋಶೆ. ಆಮೇನ್ ಹಲ್ಲೆಲೂಯಾ. ಹಾಗಾದ್ರೆ ಇಲ್ಲಿ ದೇವರು ಯಾರು ಬರ್ಕೊಡ್ತೀವಿ ಅಂತ ಹೇಳ್ತಾ ಇದ್ದಾನೆ? ಮೋಶೆ ಬರ್ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ ಇಲ್ಲ, ದೇವರು ಹೇಳ್ತಾ ಇದ್ದಾನೆ ನಾನು ಬರೆದು ಕೊಡ್ತೇನೆ ಅಂದರೆ. ಹಾಗಾದ್ರೆ ಮೊಟ್ಟ ಮೊದಲು ಬೈಬಲ್ನ ಬರೆದಿರೋದು ಅದು ದೇವರೇ ಆಗಿದ್ದಾನೆ. ಆಮೇನ್ ಹಲ್ಲೆಲೂಯಾ. ಆ ಶಿಲಾಶಾಸನಗಳ ಮೇಲೆ ದೇವರೇ ತನ್ನ ವಾಕ್ಯಗಳನ್ನು ಬರೆಯುವಂಥವನಾಗಿದ್ದಾನೆ ಎಂದು ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ ಅಂಥ ತಕ್ಷಣಗಳಲ್ಲಿ ಸಭೆಯಾದ ನಮ್ಮೆಲ್ಲರ ಸಂಗಡ ದೇವರಾತ್ಮನು ವಿಶೇಷವಾಗಿ ಮಾತನಾಡ್ತಾ ಇದ್ದಾನೆ. ಆಮೇನ್ ಹಲ್ಲೆಲೂಯಾ. God is the one who wrote the Bible first in this world. So God said to Moses, I will give you inscription. Exodus chapter 24 verse 12 God says. So God was the first to write the Bible. Then Moses was the first woman to write the Bible. Shangdeshi Jenging Ji Che Sheji Shangtai He Ke Shang Shan Shanghing Te Rim Shu Wong Yi Shan Do Moxi Shu Wo Heng Hin Hing Weng Tu Ate Shang Shu Shu Shang Di Shi Di E Ji Xi Ging Shang Di Ring Rang Hong Mong Xi Ju Shi Di E Ge Xi Shanging De Rain. Amen Hallelujah. परमेश्वर ही वह है जिसने इस संसार में सबसे पहले बाइबल लिखी. इसलिए परमेश्वर ने ब्रह्मसा में कहा है, तुम्हें निक्रमण 24:12 के शिलालेख दो होगा. परमेश्वर कहते हैं तो परमेश्वर बाइबल लेकिन वाले पहले वाक्य थे. फिर मूसा बाइबल लिखने वाले पहले इंसान थे. ఆమెన్ హల్లెలూయా. ఈ లోకంలో మొదటిగా బైబిల్ రాసింది ఎవరంటే దేవుడు. కాబట్టి దేవుడు మనుషులతో నిర్గమకాండం 24:12 శిలాశాసనాలు నాను నీకు ఇస్తాను అని దేవుడు మోషే దగ్గర చెప్తాడు. అలా అంటే కాబట్టి బైబిల్ని మొదట రాసింది దేవుడే, నంతర రాసింది బైబిల్
ಮೊದಲಿಗ ರಾಸಿಂದಿ ಮೋಶೆ ನಾಡು ಆಮೇನ್ ಹಲ್ಲೆಲೂಯ ಆಮೇನ್. ಹಾಗಾದ್ರೆ ದೇವರು ಮೊದಲನೇದಾಗಿ ಏನು ಬರೆದಿದ್ದಾನೆ, ಬೈಬಲ್ನ ಬರೆದಿದ್ದು. ನಂತರ ಮನುಷ್ಯರಲ್ಲಿ ಯಾರು ಬರೋದ್ರು ಎಂಬುದೇ ಇರುವುದಾದ್ರೆ ಅದು ಮೋಶೆ ಬರೆಯುವವನಾಗಿರ್ತಾನೆ. ಆಮೇನ್ ಹಲ್ಲೆಲೂಯ. ದೇವರೇ ಮೊದಲು ಬರೆಯುವವನಾಗಿದ್ದಾನೆ, ನಂತರ ಮನುಷ್ಯರಲ್ಲಿ ಮೊದಲನೇದಾಗಿ ಬರೆಯುವವನು ಅವನು ಮೋಶೆ ಆಗಿದ್ದಾನೆ. ಆಮೇನ್ ಹಲ್ಲೆಲೂಯ. ಹಾಗಾದ್ರೆ ಈ ಬೈಬಲ್ ಅಂದ್ರೆ ಏನು, ಅದರ ಡೆಫಿನೇಷನ್ ನಾವು ನೋಡ್ಕೊಳ್ಳುವಾಗ ಬಿ ಫಾರ್ ಬೇಸಿಕ್, ಐ ಫಾರ್ ಇಂಟ್ರಕ್ಷನ್ಸ್, ಬಿ ಫಾರ್ ಬಿಫೋರ್, ಎಲ್ ಫಾರ್ ಲಿವಿಂಗ್, ಇ ಫಾರ್ ಅರ್ತ್. ಆಮೇನ್ ಹಲ್ಲೆಲೂಯ. ಬೈಬಲ್ನ ಕನ್ನಡದಲ್ಲಿ ನಾವು ಭಾಷಾಂತರಿಸುವಾಗ ಅದು ಬರುವಂಥದ್ದು ಭೂಮಿಯಿಂದ ಹೊರಡುವ ಮೊದಲ ಮೂಲ ಸೂಚನೆಗಳು ಎಂಬುದಾಗಿ ಬೈಬಲ್ನ ಅರ್ಥವನ್ನು ಸೂಚಿಸುವಂಥದ್ದಾಗಿದೆ. ಶೆಂಗಿಂಗ್ ಆಮೇನ್ ಹಲ್ಲೆಲೂಯ. ಈಗ ಲೋಕದ ಜನರು ಮತ್ತು ಸಭೆಯ ಜನರಲ್ಲೂ ಕೂಡ ಹೆಚ್ಚಿನ ಸಂಖ್ಯೆಯವರು ಲೋಕ ಏನು ಹೇಳುತ್ತೆ, ಸೈಂಟಿಸ್ಟ್ ಏನು ಹೇಳುತ್ತೆ, ವಿಜ್ಞಾನಿಗಳು ಏನು ಹೇಳ್ತಾರೆ ಅದನ್ನ ಹೆಚ್ಚಾಗಿ ನಂಬ್ತಾ ಇದ್ದಾರೆ. ಆಮೇನ್ ಹಲ್ಲೆಲೂಯ. ಆದರೆ ಲೋಕವೆಲ್ಲ ಹೇಳುತ್ತೋ ಬಿಗ್ ಬ್ಯಾಂಗ್ ಥಿಯರಿಯಿಂದ ಈ ಭೂಮಿ ಎಲ್ಲ ಸೃಷ್ಟಿ ಆಯಿತು, ಸೂರ್ಯ ಸೃಷ್ಟಿಯಾದ, ಚಂದ್ರ ಸೃಷ್ಟಿಯಾದ, ಉಳ್ಕೆಗಳು, ಕ್ಷುದ್ರಗಳು ಇವೆಲ್ಲ ಸೃಷ್ಟಿ ಆಗೋಯ್ತು ಅಂತ ಹೇಳ್ತಾರೆ. ಆಮೇಲೆ ಹಲ್ಲೆಲೂಯ. ಓಕೆ, ಅವೆಲ್ಲ ಹಂಗೆ ಸೃಷ್ಟಿ ಆಗಿದ್ರು. ಹಾಗಾದರೆ ದೇವರ ಅವಶ್ಯಕತೆ ಇನ್ನೇನಿರ್ತಿತ್ತು? ದೇವರ ಅವಶ್ಯಕತೆನೇ ಇರಲಿಲ್ಲ ಅಲ್ವಾ? ಅದೇ ಸೃಷ್ಟಿ ಆಗೋದಾದರೆ ದೇವರ ಸೃಷ್ಟಿಯ ಅಗತ್ಯನೇ ಇರ್ತಿರ್ಲಿಲ್ಲ. ಆಮೇನ್ ಹಲ್ಲೆಲೂಯ. ಹಾಗಾದ್ರೆ ದೇವರು ಇದ್ರೇನೆ ದೇವರು ತನ್ನ ಸೃಷ್ಟಿಗಳನ್ನು ಸೃಷ್ಟಿ ಮಾಡಲು ಸಾಧ್ಯ ಆಗುತ್ತೆ. ದೇವರು ಇಲ್ಲದೆ ದೇವರು ಅದೇ ತಾನಾಗಿ ಯಾವುದು ಕೂಡ ಲೋಕದಲ್ಲಿಯೂ ಬಾಹ್ಯಾಕಾಶದಲ್ಲೂ ಕೂಡ ಆಕಾಶದಲ್ಲೂ ಕೂಡ ಯಾವುದು ಕೂಡ ಸೃಷ್ಟಿ ಆಗಲು ಸಾಧ್ಯವೇ ಇಲ್ಲ. ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ, ಆತನಿಲ್ಲದೆ ಒಂದು ಕೂಡ ಸೃಷ್ಟಿ ಆಗಿರೋದೇ ಇಲ್ಲ. ಆದರೆ ಆತನಿಂದಲೇ ಎಲ್ಲವೂ ಸೃಷ್ಟಿಯಾಗಿದೆ. ಆತನಿಲ್ಲದೆ ಒಂದು ಕೂಡ ಸೃಷ್ಟಿ ಉಂಟಾಗೇ ಇಲ್ಲ. ಆಮೇನ್ ಹಲ್ಲೆಲೂಯ. ಕೇವಲ ಮಾತಿನ ಮುಖಾಂತರವಾಗಿ ದೇವರು ಸಮಸ್ತವನ್ನು ಸೃಷ್ಟಿ ಮಾಡಿದ್ದನು ಎಂಬುದಾಗಿ ದೇವರು ಸಭೆಗೆ ಹೇಳ್ತಾ ಇದ್ದಾನೆ. ಆಮೇನ್ ಹಲ್ಲೆಲೂಯ. ಆದ್ರಿಂದ ದೇವರು ಇಲ್ಲೂ ಕೂಡ ಬೈಬಲ್ ಅಂದ್ರೆ ಏನು, ಭೂಮಿಯಿಂದ ಹೊರಡುವ ಮೊದಲು ಮೂಲ ಸೂಚನೆಗಳು. ಹಾಗಾದ್ರೆ ಬೈಬಲ್ನ ಆದಿಯಲ್ಲೇ ದೇವರು ಆಕಾಶವನ್ನ ಭೂಮಿನ ಉಂಟು ಮಾಡಿದ್ದನು ಎಂಬುದಾಗಿ ದೇವರು ವಾಕ್ಯ ಹೇಳುತ್ತಾ ಇದೆ. ಹಾಗಾದ್ರೆ ಏನು, ದೇವರು ತನ್ನ ಬಾಯ ಮಾತಿನ ಮುಖಾಂತರವಾಗಿ ಲೋಕವನ್ನೆಲ್ಲ ಆತನು ಸೃಷ್ಟಿ ಮಾಡಿದನು. ಅದಾದ ಹಾಗೆ ಭೂಮಿ ಸೃಷ್ಟಿ ಆಗಿಲ್ಲ, ಸೂರ್ಯ ಚಂದ್ರ ಕೂಡ ಅದಾದ ಹಾಗೆ ಸೃಷ್ಟಿ ಆಗಲಿಲ್ಲ. ದೇವರು ಹೇಳಿದನು ಆತನ ಮಾತಿನಂತೆ, ಆತನ ವಾಕ್ಯದಂತೆ ಅವೆಲ್ಲವೂ ಸೃಷ್ಟಿ ಆದವು ಎಂದು ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಅದನ್ನು ನಂಬರ್ ಮಾತು ನಾವು ಕರಂ ತಟ್ಟುತ್ತಾ ದೇವರನ್ನ ಮಹಿಮೆ ಪಡಿಸುವವರಾಗೋಣ. ಆಮೇನ್ ಹಲ್ಲೆಲೂಯ. ಭಕ್ತರಿರೋರು ಕೂಡ ಕೈ ಕುಟ್ಟಲಿ. ದೇವರು ಹೇಳಿದ್ರಿಂದಲೇ ಲೋಕದ ಎಲ್ಲ ಸೃಷ್ಟಿಗಳು ಸೃಷ್ಟಿಯಾದವು ಎಂಬುದಾಗಿ. ಆಮೇನ್. God is say that saying the word took all creation is created God. ಆಮೇನ್ ಹಲ್ಲೆಲೂಯ. దేవుడు చెప్పాడు ఆ మాటకి లోకంలో అన్ని సృష్టిలు సృష్టి అయినవి. ఆమేన్ హల్లెలూయ. ದೇವರು ಹೇಳಿದ ಮಾತಿಗೆ ತಕ್ಕಂತೆ ಲೋಕದಲ್ಲಿ ಎಲ್ಲ ಸೃಷ್ಟಿಗಳು ಸೃಷ್ಟಿಯಾದವು. ಆಮೇನ್ ಹಲ್ಲೆಲೂಯ. ಹೇಳಿದ್ರ ದೇವರಿಗೆ ಮಹಿಮೆ ಉಂಟಾಗಲಿ. ಆಮೇನ್ ಹಲ್ಲೆಲೂಯ. ಹಾಗಾದ್ರೆ ದೇವರು ಏನು ಹೇಳಿದನೋ ಆತನ ಮಾತಿನಂತೆ ಎಲ್ಲವೂ ಲೋಕದಲ್ಲಿ ಸೃಷ್ಟಿಯಾಗುತ್ತಾ ಬಂದವು. ಆಮೇನ್ ಹಲ್ಲೆಲೂಯ. ಆದ್ರಿಂದಲೇ ದೇವರು ಕೂಡ ಇಲ್ಲಿ ವಾಕ್ಯದಲ್ಲಿ ನಾವು ನೋಡಿರುವಂತೆ ದೇವರು ಮೋಶೆಗೂ ಕೂಡ ಹೇಳ್ತಾನೆ, ನೀನು ಬೆಟ್ಟವನ್ನು ಹತ್ತಿ ಬಂದು ನನ್ನ ಹತ್ತಿರದಲ್ಲೇ ನೀನು ಇರು, ನೀನು ಆ ಧರ್ಮಶಾಸ್ತ್ರವನ್ನು ಆಜ್ಞೆಗಳನ್ನು ಜನರಿಗೆ ಬೋಧಿಸುವಂತೆ. ಆಮೇನ್ ಹಲ್ಲೆಲೂಯ. ದೇವರು ಕೊಡುವಂಥ ವಾಕ್ಯಗಳನ್ನ ಏನು ಮಾಡಬೇಕು ಎಂಬುದಾಗಿ ದೇವರು ಮೋಶೆಗೆ ಹೇಳ್ತಾ ಇದ್ದಾನೆ. ಅಂದರೆ ನೀನು ಅವನ್ನ ಬೋಧಿಸಬೇಕು. ವಿ ಹ್ಯಾವ್ ಟೀಚ್ ದ ಇಸ್ರಾಯಲ್ ಪೀಪಲ್. ನೀನು ಆ ಎಲ್ಲ ಮಾತುಗಳನ್ನು ಇಸ್ರಾಯಲ್ ಜನರಿಗೆ ನೀನು ಬೋಧಿಸುವನಾಗಿರಬೇಕು. నువ్వు దేవుని వాక్య మాట అన్ని ఎవరికి చెప్పాలా, అన్ని ఇస్రాయల్ జనాంగానికి చెప్పాలా అని దేవుడు మోషే దగ్గర మాట్లాడుతున్నాడు. ఆమేన్ హల్లెలూయ. ಹಾಗಾದ್ರೆ ದೇವರು ಹೇಳ್ತಾ ಇದ್ದಾನೆ, ನೀನು ಈ ವಾಕ್ಯಗಳನ್ನ ಏನ್ ಮಾಡ್ಬೇಕು, ಬೋಧಿಸುವನಾಗಿರ್ಬೇಕು. ಹಾಗಾದ್ರೆ ಸಭೆಯು ಕೂಡ ಏನ್ ಮಾಡ್ಬೇಕು, ದೇವ್ರ ವಾಕ್ಯಗಳನ್ನ ಬೋಧಿಸ್ತಾ ಇರಬೇಕು. ಅದ್ಬಿಟ್ಟು ಈಗಿನ ಕಾಲದ ಎಲ್ಲ ಸಭೆಗಳು ಹೆಚ್ಚಾಗಿ ದೇವ್ರ ವಾಕ್ಯವನ್ನ ಬೋಧಿಸೋದು ಕಡಿಮೆ ಟೈಮು. ಇದಕ್ಕೆ ಟೈಮ್ ಕಡಿಮೆ, ಅಡುಗೆ ಜಾಸ್ತಿ ಟೈಮ್, ಆರಾಧನೆಗೆ ಇನ್ನೂ ಜಾಸ್ತಿ ಟೈಮ್.
ಈ ಹಾಡುಗಳು ಆರಾಧನೆ ಇವೆಲ್ಲದಕ್ಕೂ ಜಾಸ್ತಿ ಟೈಮ್ ಕೊಡ್ತಾ ಇದ್ದಾರೆ ಈ ಅಂತ್ಯಕಾಲದ ಸಭೆಗಳಲ್ಲಿ ಹೆಚ್ಚಾಗಿ. ಆದರೆ ದೇವರ ವಾಕ್ಯಕ್ಕೆ ಹೆಚ್ಚಿನ ಸಮಯನೇ ಕೊಡದೇ ಇರೋ ಸಭೆಗಳ ಸಂಖ್ಯೆನೇ ಲೋಕದಲ್ಲಿ ಹೆಚ್ಚಾಗಿದೆ ಎಂದು ದೇವರ ಆತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯಳುವವನು ಕೇಳಲಿ. ಆದ್ದರಿಂದ ದೇವರ ಸಭೆಯ ಸಂಘ ಮಾತನಾಡ್ತಾ ಇದ್ದಾನೆ, ನೀವು ಏನು ಮಾಡಬೇಕು? ದೇವರ ವಾಕ್ಯಕ್ಕೆ ಹೆಚ್ಚಿನ ಸಮಯ ಎಲ್ಲದಕ್ಕಿಂತ ಕೊಡಬೇಕು. ಪ್ರಾರ್ಥನೆಗಿಂತ ಹೆಚ್ಚಿನ ಸಮಯವನ್ನು ಕೊಡಿ. ಹಾಡುಗಳಿಗಿಂತ ಆರಾಧನೆಗಿಂತ ಇನ್ನೂ ಹೆಚ್ಚಿನ ಸಮಯವನ್ನು ದೇವರ ವಾಕ್ಯಕ್ಕಾಗಿ ನೀವು ಕೊಡಬೇಕು. ಯಾಕೆಂದರೆ ದೇವರ ವಾಕ್ಯವೇ ಆದಿಯಲ್ಲಿ ಇದೆ, ಈಗಲೂ ಇದೆ, ಮುಂದೆ ಕೂಡ ಇರುತ್ತೆ. ಇನ್ನು ಮಿಕ್ಕಿದೆ ಯಾವಾಗ ಹೋಗುತ್ತೆ ಯಾವಾಗ ಬರುತ್ತೆ ಹೇಳೋಕ್ಕಾಗಲ್ಲ. ಆದ್ದರಿಂದ ದೇವರ ವಾಕ್ಯಕ್ಕೆ ಎಷ್ಟು ನಾವು ಪ್ರಾಮುಖ್ಯತೆಯನ್ನು ಕೊಡ್ತೇವೋ ಅಷ್ಟು ದೇವರ ವಾಕ್ಯವಾದ ದೇವರು ನಮಗೂ ಕೂಡ ಅಷ್ಟು ಪ್ರಾಮುಖ್ಯತೆಯನ್ನು ಕೊಡುತ್ತಾನೆ ಎಂದು ದೇವರ ಆತ್ಮ ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲ್ಲ. ಅದನ್ನು ನಂಬರು ಮಾತ್ರ ನಮ್ಮ ಕರವನ್ನು ತಟ್ಟುತ್ತಾ ದೇವರನ್ನು ಮಹಿಮೆಪಡಿಸುವರಾಗಿರೋಣ. ಆಮೆನ್, ಹಲ್ಲೆಲೂಯಾ. ಮೋಶೆಗೆ ದೇವರು ಈ ಧರ್ಮಶಾಸ್ತ್ರದಲ್ಲಿರುವಂಥ 10 ದಶಾಜ್ಞೆಗಳನ್ನು ಆತನು ಕಲ್ಲಿನ ಶಿಲಾಶಾಸನಗಳ ಮೇಲೆ ಬರೆದು ಆತನು ಕೊಡ್ತಾ ಇದ್ದಾನೆ. ಈ ದೇವರು ಅದನ್ನು ಕೊಡುವುದಕ್ಕಾಗಿ ಮೋಶೆ ದೇವರ ಬಳಿಯಲ್ಲಿ ಎಷ್ಟು ದಿನ ಇರ್ತಾನಂದರೆ 1 ದಿನ, 1 ವಾರ, ಆಮೇಲೆ 1 ತಿಂಗಳೇನು, ಬರೋಬ್ಬರಿ 40 ದಿನಗಳ ಕಾಲ ದೇವರ ಜೊತೆಲಿರುವುದಕ್ಕೆ ಅವನು ಇಷ್ಟವುಳ್ಳವನಾಗಿದ್ದನು. ಆಮೇಲೆ ಹಲ್ಲೆಲೂಯಾ. ಈ ದಿನ ನಿಮಗೆ ದೇವರ ಬಳಿಯಲ್ಲಿ 40 ದಿನ ಎದ್ದು ಬಿಡ್ರಪ್ಪ ಅಂದರೆ ಎಷ್ಟು ಜನ ಇರ್ತೀರ? ನಿಮ್ಮನ್ನು ನೀವೇ ಪರೀಕ್ಷಿಸ್ಕೊಳ್ಳಿ. ಆಮೇಲೆ ಹಲ್ಲೆಲೂಯಾ. 1 ಗಂಟೆ ವಾಕ್ಯ ಕೇಳ್ತಾ ಇದ್ರೆ ಮುಗೀತು. ಅಯ್ಯೋ, ಕೈ ನೋವು, ಕಾಲು ನೋವು, ಬೆನ್ನು ನೋವು. ನಮಗೆ ಈ ವಾಕ್ಯ ಅಂತೂ ಕೇಳೋಕ್ಕೆ ಆಗ್ತಾಯಿಲ್ಲ, ಎಲ್ಲ ನೋವು, ತಲೆ ಬಾಡಿ ಎಲ್ಲ ಪೇನ್ ಆಗ್ತೈತೆ, ಬ್ಯಾಕ್ ಪೇನ್ ಎಂಬುದಾಗಿ ಕೆಲವರೆಲ್ಲ ಮಾತಾಡ್ತಾ ಇರ್ತಾರೆ. ಆಮೇಲೆ ಹಲ್ಲೆಲೂಯಾ. ಅದೇ ಫಿಲಮ್ ಮೂವಿ, IPL ಮ್ಯಾಚ್ ಅವಿ ಆದರೆ ಮಾತ್ರ ಕಣ್ಣು ಮೂಗು ಬಾಯಿ ಬಿಡ್ಕೊಂಡು ಎಲ್ಲ ನೋಡ್ತಾ ಕೂತ್ಕೊಂಡ್ಬಿಡ್ತಾರೆ. ಅವಾಗ ಕೈ ನೋವು ಬರೋಲ್ಲ, ಬೆನ್ನು ಬರೋಲ್ಲ, ಕಾಲು ನೋವು ಬರೋಲ್ಲ, ಏನೂ ಬರೋಲ್ಲ. ಎಷ್ಟು ಶ್ರದ್ಧೆಯಿಂದ ನೋಡ್ತಾ ಕೂತ್ಕೊಂಡ್ಬಿಡ್ತಾರೆ ಅಂದರೆ ಸೈತಾನ ಕರೆಕ್ಟಾಗಿ ಕುಂದಿಸ್ಬಿಡ್ತಾರೆ. ಅವಾಗ ಕರೆಕ್ಟಾಗಿ ಕೂತ್ಕೊಂಡ್ಬಿಡ್ತಾರೆ. ಆಮೇಲೆ ಹಲ್ಲೆಲೂಯಾ. ದೇವ್ರ ವಿಷಯಕ್ಕೆ ಬಂದಾಗ ದೇವ್ರ ವಾಕ್ಯವನ್ನು ಮಾತನಾಡುವ ಮಾತ್ರ ಅಯ್ಯೋ ಬಾಡಿಗೆ ನೀವು ಇನ್ನೂ ಎಷ್ಟೊತ್ತು ಕುಯ್ತಾರೋ, ಎಷ್ಟೊತ್ತು ಮಾತಾಡ್ತಾರೋ ಎಂಬುದಾಗಿ ಕೆಲವರು ಅವರವರೇ ಅಕ್ಕಪಕ್ಕದಲ್ಲಿ ಮಾತಾಡ್ಕೊಂಡು ಇರ್ತಾರೆ. ಆಮೇಲೆ ಇಲ್ಲ ಕೆಲವರು ಮನಸ್ಸಲ್ಲೇ ಅನ್ಕೊತಾ ಇರ್ತಾರೆ. ಆಮೇಲೆ ಹಲ್ಲೆಲೂಯಾ. ಆದರೆ ದೇವರು ಪ್ರತಿಯೊಬ್ಬ ಮನುಷ್ಯರ ಹೃದಯದ ಅಂತರಾಳವನ್ನೆಲ್ಲ ಬಲ್ಲವನಾದ ದೇವರು ನಾನು ನಿನ್ನ ದೇವರಾಗಿದ್ದಾನೆ. ಆದ್ದರಿಂದ ನಿಮ್ಮ ಹೃದಯದಲ್ಲಿ ಏನು ಅಂದ್ಕೊಂಡ್ರು, ಏನು ಬೈಕೊಂಡ್ರು ನಮಗೆ ಗೊತ್ತಾಗಿಲ್ಲ ಅಂದರೂ ಯಾರು ಗೊತ್ತಾಗುತ್ತೆ? ದೇವ್ರಿಗೆ 100% ಗೊತ್ತಾಗುತ್ತೆ. ಹಾಗಾಗಿ ದೇವರ ಬಳಿಯಲ್ಲಿ ಬಂದಾಗ ಬಹಳ ಜಾಗೃತೆಯುಳ್ಳವರಾಗಿರಿ ಎಂದು ದೇವರ ಆತ್ಮನು ಸಭೆಯವರಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ ಅಂಥದ್ದು ಅಕ್ಷರಗಳಲ್ಲಿ ಸಭೆ ಆದ ನಮ್ಮೆಲ್ಲರ ಸಂಘ ದೇವರ ಆತ್ಮನು ವಿಶೇಷವಾಗಿ ಮಾತನಾಡ್ತಾ ಇದ್ದಾರೆ. ಆಮೇಲೆ ಹಲ್ಲೆಲೂಯಾ. ಮೋಶೆ ಅವನು ತನ್ನ ಸಮಯವನ್ನು, ತನ್ನ ದಿನಗಳನ್ನು ದೇವರ ಸಂಗಡ ಕಳೆಯುವುದಕ್ಕೆ ಬಹಳ ಆಸಕ್ತಿ ಉಳ್ಳಂಥ ಒಬ್ಬ ಮನುಷ್ಯನಾಗಿದ್ದನು. ಈ ದಿನ ಸಭೆಯ ಪ್ರದರ್ಶಿಷ್ಟು ನಾವೆಲ್ಲರೂ ದೇವರ ಬಳಿಯಲ್ಲಿ ಸಮಯನ ಕಳೆಯುವುದಕ್ಕೆ ಸಿದ್ಧರಾಗಿದ್ದೇವ. ನಮ್ಮ ಸಂಗಡ ದೇವರು ಮಾತನಾಡ್ತಾನೆ ಎಂಬುದಾಗಿ ದೇವರೇ ನಮ್ಮನ್ನು ಕರೆದಿರುವಾಗ ನಾವು ಆತನ ಸಂಗಡ ಮಾತನಾಡೋದಕ್ಕೆ ಸಿದ್ಧರಾಗಿರ್ಬೇಕು. ಮೋಶೆ ಸಿದ್ಧನಾಗಿದ್ದ. ಆದ್ದರಿಂದ ದೇವರ ಬಳಿಯಲ್ಲಿ ಅವನು 1 ದಿನ ಅಲ್ಲ, 1 ವಾರ ಅಲ್ಲ, 1 ತಿಂಗಳು ಕೂಡ ಅಲ್ಲ, ಬರೋಬ್ಬರಿ 40 ದಿನಗಳ ಕಾಲ ದೇವರ ಸಂಗಡ ಆತನು ಮಾತನಾಡುತ್ತಾನೆ. ಆ ಬೆಟ್ಟದ ಮೇಲೆ ಆತನು ಇದ್ದನು. ಆಮೇಲೆ ಹಲ್ಲೆಲೂಯಾ. ಬೆಟ್ಟ ಸೀನಾಯಿ ಬೆಟ್ಟದ ತುದಿಯಲ್ಲಿ ದೇವರು ಮತ್ತು ಅವನು ಇಬ್ಬರೇ ಆ ದೇವರು ಸಂಗಡ ಮೋಶೆ ಕೂಡ ಮಾತನಾಡುತ್ತಾ ಅವರಿಬ್ಬರೇ ಅಲ್ಲಿ ಇದ್ದರು. ಆಮೇಲೆ ಹಲ್ಲೆಲೂಯಾ. ಹಾಗಾದರೆ ದೇವರ ಸಂಗಡ ನಮಗೂ ಕೂಡ ಒಂದು ಸಂಬಂಧ ಇರುವಂಥದ್ದಾಗಿರಬೇಕು. ಯಾಕೆಂದರೆ ಅದು ನಮ್ಮನ್ನು ಶಾಶ್ವತವಾದ ಪರಲೋಕ ರಾಜ್ಯವನ್ನು ಸೇರಿಸುವಂಥ ಒಂದು ಸ್ಥಳ ಆ ಬೆಟ್ಟವಾಗಿದೆ. ಇದನ್ನು ದೇವರು ನಿಮ್ಮನ್ನು ಕೂಡ ನಿಮ್ಮ ಮನೆಗಳಲ್ಲಿ ಪ್ರತ್ಯೇಕವಾಗಿ ನೀವು ಕೂಡ ದೇವರ ಸಂಗಡ ಪ್ರಾರ್ಥಿಸುವಂಥ ಅನುಭವ ನಿಮಗಿರಬೇಕು. ಆ ಅನುಭವ ನಿಮಗಿಲ್ಲದಿದ್ದರೆ ನೀವು ಕೂಡ ದೇವರ ರಾಜ್ಯ ಸೇರೋದು ಬಹಳ ಕಠಿಣವಾಗುತ್ತೆ. ಆಮೇಲೆ ಹಲ್ಲೆಲೂಯಾ. ನೀವು ಹೆಚ್ಚಿನ ಆಸಕ್ತಿ ದೇವರ ಸಂಗಡ ತೋರಿಸಿದ್ರೆ ದೇವರ ಸಂಗಡ ಇರೋದಕ್ಕೆ ನಿಮಗೆ ಮನಸ್ಸು ಬರುತ್ತೆ. ನೀವು ಹೆಚ್ಚಿನ ಆಸಕ್ತಿನ ಲೋಕದ ಕಡೆಗೆ ತೋರಿಸ್ತಾ ಇದ್ರೆ, ನಿಮಗೆ ಹೆಚ್ಚಿನ ಆಸಕ್ತಿ ಆ ಕಡೆಗೆ ತೋರಿಸ್ತಾ ಇದ್ರೆ ಏನಾಗುತ್ತೆ? ನೀವು ಹೆಚ್ಚಿನ ಸಮಯ ಆ ಕಡೆಗೆ ಕಳೀತೀರ. ಅದು ಎಲ್ಲ ನಿಮ್ಮ ಸಮಯ ಇರ್ತದೆ. ಯಾಕೆಂದರೆ ದೇವರ ಸನ್ನಿಧಾನದಲ್ಲಿ
ಕಳೆಯುವ ಒಂದು ದಿನ ಅದು ಸಾವಿರಾರು ವರ್ಷಗಳಿಗಿಂತಲೂ ಶ್ರೇಷ್ಠವಾದದ್ದು ಎಂದು ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಳುವನು ಕೇಳಲಿ. ಆದ್ದರಿಂದ ನಿಮ್ಮ ಆಯ್ಕೆ ದೇವರಾಗಿರಬೇಕು ಹೊರತು ಲೋಕವಾಗಿರಲೇಬಾರದು. ಯಾಕೆಂದರೆ ದೇವರ ಬಳಿಯಲ್ಲಿ ನಿಮಗೆ ಪರಿಪೂರ್ಣ ಆನಂದವಿದೆ. ಆಮೇಲೆ ಅದಕ್ಕೆ ಭಕ್ತನಾದ ದಾವೀದನು ಹೇಳುವಂಥ ಮಾತು, ನಿನ್ನ ಸನ್ನಿಧಾನದಲ್ಲಿ ಪರಿಪೂರ್ಣವಾದ ಸಂತೋಷವಿದೆ, ನಿನ್ನ ಬಲಗೈಯಲ್ಲಿ ಶಾಶ್ವತವಾದ ಭಾಗ್ಯವಿದೆ ಎಂಬುದಾಗಿ ಆತನು ದೇವರ ಕುರಿತಾಗಿ ಆತನು ಮಾತನಾಡುವವನಾಗಿರ್ತಾನೆ. ಆಮೇಲೆ ಹಲ್ಲೆಲೂಯಾ. ಹಾಗಾದರೆ ಆತನ ಸನ್ನಿಧಾನದಲ್ಲಿ ಏನಿದೆ? ಪರಿಪೂರ್ಣವಾದ ಸಂತೋಷ. ಆಮೇಲೆ ಏನು ಅರ್ಧಂಬರ್ಧ ಸಂತೋಷ ಅಲ್ಲ. ಲೋಕವಾದರೆ ಅರ್ಧಂಬರ್ಧ ಸಂತೋಷ, ಅರ್ಧಂಬರ್ಧ ದುಃಖ ಎಲ್ಲನೂ ಮಿಕ್ಸ್ ಆಗಿರುತ್ತಾರೆ. ದೇವರ ಬಳಿಯಲ್ಲಿ ಪರಿಪೂರ್ಣವಾದ ಸಂತೋಷವಿದೆ. ಆಮೇಲೆ ಹಲ್ಲೆಲೂಯಾ. ನೀವು ಪರಿಪೂರ್ಣವಾದ ಸಂತೋಷವನ್ನು ಬಯಸುವುದಾದರೆ ದೇವರ ಸಂಗಡ ನೀವು ಸಮಯವನ್ನು ಕಳೆಯುವವರಾಗಿರಬೇಕು. ದೇವರ ವಾಕ್ಯವನ್ನು ನೀವು ಧ್ಯಾನಿಸುವವರಾಗಿರಬೇಕು. ಆಮೇಲೆ ಹಲ್ಲೆಲೂಯಾ. ಅದರಲ್ಲಿ ದೇವರು ನಿಮಗೆ ತನ್ನ ಸಂತೋಷವನ್ನು ದಯಪಾಲಿಸುವವನಾಗಿರ್ತಾನೆ. ಅದರ ರುಚಿನ ಕಂಡವನಿಗೆ ಅದರ ರುಚಿ ಗೊತ್ತಾಗುತ್ತೆ. ಆಮೇಲೆ ಹಲ್ಲೆಲೂಯಾ. ಜೇನುತುಪ್ಪ ಖಾರ ಇದೆ ಎಂಬುದಾಗಿ ಹೇಳಿ ಅದನ್ನು ದೂರ ಇಟ್ಟರೆ ಅದರ ರುಚಿ ಯಾರಿಗಾನ ಗೊತ್ತೇ ಆಗಲ್ಲ. ಅದೇ ಜೇನುತುಪ್ಪ ತಿಂದು ನೋಡುತ್ತಾನೆ ಅದು ಖಾರ ಇದೆಯೋ ಸಿಹಿ ಇದೆಯೋ ಅನ್ನೋದು ಗೊತ್ತಾಗುತ್ತೆ. ಆಮೇಲೆ ಹಲ್ಲೆಲೂಯಾ. ಜೇನುತುಪ್ಪ ಖಾರನ ಇರುತ್ತೆ? ಇಲ್ಲವೇ ಇಲ್ಲ, ಸಿಹಿನೇ ಇರುತ್ತೆ. ಆಮೇಲೆ ಹಲ್ಲೆಲೂಯಾ. ಕೆಲವರು ಅತಿ ಬುದ್ಧಿವಂತರು ಹೇಳೋದು ಇಲ್ಲ, ಜೇನುತುಪ್ಪ ಸಿಹಿ ಇಲ್ಲ, ಖಾರನೇ ಇದೆ ಅಂತ ಹೇಳ್ತಾರೆ. ಆಮೇಲೆ ಹಲ್ಲೆಲೂಯಾ. ನಿಜವಾದ ರುಚಿ ಸಿಹಿನೇ. ಹಾಗೇನೆ ದೇವರ ವಾಕ್ಯದಲ್ಲಿ ದೇವರ ಪ್ರಾರ್ಥನೆಯಲ್ಲಿ ಕಳೆಯುವವನಿಗೆ ಗೊತ್ತು ಅದರಲ್ಲಿ ಪರಿಪೂರ್ಣವಾದ ಆನಂದ ಇದೆ ಅನ್ನೋದು. ಲೋಕದವನು ಹೇಳ್ತಾನೆ ಅದರಲ್ಲಿ ಏನೈತೆ ಜೇನುತುಪ್ಪ ಖಾರನೇ. ಹಂಗೆ ದೇವ್ರ ವಾಕ್ಯದಲ್ಲೂ ದೇವ್ರ ಪ್ರಾರ್ಥನೆಯಲ್ಲೂ ಖಾರ ಇದೆ ಹೊರತು ಸಿಹಿ ಏನೂ ಇಲ್ಲ ಬಿಡ್ರಿ. ಅಲ್ಲಿ ಏನೂ ಇಲ್ಲ. ಸುಮ್ಮನೆ ಭಜನೆ ಮಾಡ್ಕೊಂಡು ಹೋಗೋದು, ಟೈಮ್ ವ್ಯರ್ಥ ಮಾಡೋದು. ಯಾಕೆ ಎಂಬುದಾಗಿ ಅವ್ರು ಮಾತನಾಡ್ತಾರೆ. ಯಾಕೆಂದರೆ ಅವ್ರಿಗೆ ಅದ್ರ ರುಚಿ ಗೊತ್ತಿಲ್ಲ. ಅವರು ಹೇಳೋದು ಜೇನುತುಪ್ಪ ಖಾರ ಇದೆ ಅಂತಲೇ ಹೇಳೋದು. ಆದರೆ ತಿಂದು ನೋಡೋದಂತ ನಮ್ಮಂಥ ದೇವ್ರ ಮಕ್ಕಳಿಗೆ ಮಾತ್ರ ಅದು ಗೊತ್ತಿರುತ್ತೆ ಜೇನುತುಪ್ಪ ಸಿಹಿ ಇದೆ. ಹಾಗೆ ದೇವರ ವಾಕ್ಯವು ಸಿಹಿ ಆದದ್ದು. ದೇವರ ವಾಕ್ಯವು ನಮಗೆ ಪರಿಪೂರ್ಣವಾದ ಆನಂದವನ್ನು, ಸಂತೋಷವನ್ನು, ಸಮಾಧಾನವನ್ನು ಕೊಡುವಂಥ ವಾಕ್ಯವು ಇದಾಗಿದೆ. ನಾವೆಷ್ಟೇ ಕಷ್ಟಗಳಲ್ಲೂ, ನಿಂದೆಗಳಲ್ಲೂ, ಅವಮಾನಗಳಲ್ಲೂ, ಅಪಮಾನಗಳಲ್ಲೂ ನಾವು ಸೋತು ಹೋದ ಎಲ್ಲ ಸಮಯಗಳಲ್ಲೂ ದೇವರ ವಾಕ್ಯವು ನಮ್ಮನ್ನು ಬಲಪಡಿಸ್ತದೆ. ಅದು ಬಲಪಡಿಸಿ ನಮ್ಮನ್ನು ನಿಲ್ಲುವಂತೆ, ಶಕ್ತರಾಗತಕ್ಕಂತೆ ದೇವರ ವಾಕ್ಯವು ನಮ್ಮನ್ನು ಬಲಪಡಿಸಿ ನಮ್ಮನ್ನು ಕರ್ತನ ಸನ್ನಿಧಾನದಲ್ಲಿ ಅದು ನಿಲ್ಲಿಸುವಂಥ ತಾಕತ್ತು ದೇವರ ವಾಕ್ಯ ಇದೆ. ದೇವರ ದಯೆ ಅದು ನಮ್ಮನ್ನು ಆತನ ಸನ್ನಿಧಾನದಲ್ಲಿ ನಿಲ್ಲತಕ್ಕಂತೆ ಆಶೀರ್ವಾದ ಮಾಡಿ ನಡೆಸುತ್ತೆ. ಆಮೇಲೆ ಹಲ್ಲೆಲೂಯಾ. ಆದ್ದರಿಂದ ದೇವರ ವಾಕ್ಯವನ್ನು ನೀವು ಕೈಕೊಂಡು ನಡೆಯಿರಿ ಎಂಬುದಾಗಿ ದೇವರು ತನ್ನ ವಾಕ್ಯಗಳ ಮುಖಾಂತರವಾಗಿ ಆತನ ಮಾತನಾಡುವಂಥದ್ದು ಇದೇ ಕಾರಣ. ಆಮೇಲೆ ಹಲ್ಲೆಲೂಯಾ. ಯಾಕಂದರೆ ಮೋಶೆ ದೇವರ ಸಂಗಡ ಕಳೆಯೋದಕ್ಕೆ ಹೆಚ್ಚಿನ ಸಮಯವನ್ನು ಅವನು ಕಳೀತಿದ್ದ. 40 ದಿನ ಆಗಲು ಇರಲು ದೇವರ ಸಂಗಡ ಅವನು ಕಳೆದನು. ಆಮೇಲೆ ಹಲ್ಲೆಲೂಯಾ. ಹಾಗಾಗಿ ನಾವು ಹೆಚ್ಚಿನ ಸಮಯವನ್ನು ದೇವರ ಸಂಗಡ ಕಳೆಯುವುದಕ್ಕೆ ಆಸಕ್ತಿ ಉಳ್ಳವರಾಗಿರಬೇಕೆಂದು ದೇವರಾತ್ಮ ಸಭೆಗಳಿಗೆ ಹೇಳುವುದನ್ನು ಕೇಳುವನು ಕೇಳಲಿ. ಆಮೇಲೆ ಹಲ್ಲೆಲೂಯಾ. ಅಕ್ಕಪಕ್ಕದಲ್ಲಿರೋ ಕೂಡ ಕಿಕೊಟ್ಟು ಹೇಳಿ ದೇವರ ಸಂಗಡ ಹೆಚ್ಚಿನ ಸಮಯವನ್ನು ಪ್ರತಿದಿನ ಕಳೆಯಿರಿ ಎಂಬುದಾಗಿ. ಆಮೇಲೆ ಹಲ್ಲೆಲೂಯಾ. ಅದು ಪ್ರಾರ್ಥನೆ ಮುಖಾಂತರವಾಗಿ, ಆರಾಧನೆ ಮುಖಾಂತರವಾಗಿ, ದೇವರ ವಾಕ್ಯವನ್ನು ಓದುವುದರ ಮುಖಾಂತರವಾಗಿ, ಧ್ಯಾನಿಸುವುದರ ಮುಖಾಂತರವಾಗಿ ನಾವು ಹೆಚ್ಚಿನ ಸಮಯವನ್ನು ನಾವು ನಮ್ಮ ದೇವರ ಸಂಗಡ ಕಳೆಯಲು ಆಸಕ್ತರುಳ್ಳವರಾಗಿರಬೇಕು. ಆಮೇಲೆ ಮೋಶೆಗೂ ರಿಲೇಷನ್ ಸಂಬಂಧ, ಅವ್ರ ಕುಟುಂಬ, ಅವನಿಗೂ ಮಕ್ಕಳು, ಅವನಿಗೂ ಅಣ್ಣ, ಅಕ್ಕ, ಅವ್ರ ಫ್ಯಾಮಿಲಿ ಎಲ್ಲ ಕೂಡ ಆತನ ಜೊತೆಲೇ ಇದ್ದಾರೆ. ಆಮೇಲೆ ಹಲ್ಲೆಲೂಯಾ. ಅವರೆಲ್ಲ ಮಾತಾಡಿಸ್ತಾರೆ, ಅವ್ರನ್ನೆಲ್ಲ ನೋಡ್ಕೋಬೇಕು. ಅವ್ರದ್ದೆಲ್ಲ ಜವಾಬ್ದಾರಿ ಮೋಶೆ ಸಂಗಡ ಇದೆ. ಆದರೂ ಕೂಡ ಮೋಶೆ ದೇವರ ಬಳಿಯಲ್ಲಿ ದೇವರು ಅವನಿಗೆ ಹೇಳ್ತಾನೆ, ಮೋಶೆ ನೀನು ಮೇಲಕ್ಕೆ ನನ್ನ ಹತ್ರಕ್ಕೆ ಬಾ, ನಾನು ನಿನಗೆ ಶಿಲಾಶಾಸನದ ನನ್ನ ಆಜ್ಞೆಗಳನ್ನು, ನಿನಗೆ ಧರ್ಮಶಾಸ್ತ್ರದ ಆಜ್ಞೆಗಳನ್ನು ನಾನು ನಿನಗೆ ಕೊಡುತ್ತೇನೆ ಎಂಬುದಾಗಿ ದೇವರು ಕರೆದಾಗ ಅವನು ಇಮಿಡಿಯೇಟ್ ಆಗಿಬಿಡ್ತಾನೆ. ಈಗಿನ ಕಾಲದ ಜನರು ದೇವ್ರ ಮಕ್ಕಳು ಎಲ್ಲ ಹೇಳ್ಕೊಂಡು ಅವರು ದೇವರ ಸಂಗಡ ಹೆಚ್ಚಾಗಿ ಜೋಡಾಗಿ ಅವರು ನಡೆಯಲ್ಲ. ಹೆಚ್ಚಿನದಾಗಿ ಲೋಕದ ಜನರ ಜೊತೆಗೆ ಅವ್ರ ಕುಟುಂಬದವರಲ್ಲಿ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾರೆ. ಕೆಲವರು ಅವ್ರ ರಿಲೇಷನ್ ಅವ್ರಿಗೆ ಹೆಚ್ಚಿನ ಆದ್ಯತೆ ಕೊಡ್ತಾರೆ. ಆದರೆ ಇವ್ರಿಗೆ ಅಷ್ಟು ಕಾಲದಲ್ಲಿ ಅವ್ರು ಒಂದು ಹೆಲ್ಪ್ ಮಾಡಲ್ಲ. ಆದರೂ ಹೇಳ್ಕೊಳೋದು, ಅಯ್ಯೋ ಬ್ರದರ್
ನಮ್ಮ ರಿಲೇಷನ್ ಅವ್ರನ್ನೆಲ್ಲ ಬಿಟ್ಟು ಎಲ್ಲ ಇವೆಲ್ಲ ಹೆಂಗೆ ಮಾಡೋಕ್ಕಾಗುತ್ತೆ? ದೇವ್ರ ಹಾಕೋ ಪ್ರಕಾರ ಕಂಪ್ಲೀಟಾಗಿ ಎಲ್ಲ ನಡೆಯೋಕ್ಕೆ ಹೆಂಗಾಗುತ್ತೆ? ಕೆಲವು ಹೆಂಗೋ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ನಡೆದ್ರೇ ತಾನೇ ನಾವು ರಿಲೇಷನ್ ಅವ್ರನ್ನೂ ಕೂಡ ಒಂದು ರೀತಿಯಲ್ಲಿ ನಡ್ಸ್ಕೊಂಡು ಹೋಗ್ಬೋದು, ಹೆಂಗೋ ದೇವ್ರ ಕಡೆಗೂ ಒಂದು ರೀತಿಯಲ್ಲಿ ನಡಿಬೋದು ಅಂದಾಗಿ ಕೆಲವರು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡೇ ಚಿನ್ನ ಸಾಗಿಸ್ತಾ ಇರ್ತಾರೆ. ಇದಾಗಿ ದೇವರು ಬೇಕು, ಲೋಕದ ಜನರು ಬೇಕು ಎಂಬುದಾಗಿ ಎರಡು ಕಡೆಗೂ ಎರಡು ಕಾಲಲ್ಲಿ ದೋಣಿ ಇಟ್ಕೊಂಡು ನಡೆಯೋರು ಪ್ರಯಾಣ ಮಾಡ್ತಾನೆ ಇರ್ತಾರೆ. ಕೆಲವರು ಪ್ರಯಾಣ ಸಾಗ್ತಾ ಇದೆ, ಆಮೇಲೆ ಹಾಲಲ್ಲಿ ಆದರೆ ಎಲ್ಲಿವರೆಗೂ ಸಾಗುತ್ತೆ? ಹೀಗೆ ಅಂಥದ್ದವ್ರಿಗೂ ಸಾಗೋದು ಕಷ್ಟನೇ ಕಮ್ಮಿ. ಯಾಕಂದ್ರೆ ಮಧ್ಯದಲ್ಲಿ ಹಳೆಗಳು ಬರ್ತವೆ, ಸಂಬಂಧದ ಹಳೆಗಳು ಇದ್ದಾಗ ಕಷ್ಟಗಳು ವಿಪರೀತವಾದಾಗ ಅವಾಗ ಬರ್ತಾರೆ, ದೇವ್ರೇ ನೀನೇ ಕಾಪಾಡಪ್ಪ ಅಂದು ಯಾವಾಗ ಬಂದು ದೇವ್ರ ಪಾದದ ಬಳಿಯಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಯಾವಾಗ ಎಲ್ಲ ರೈಲು ಹೋದ್ಮೇಲೆ ಟಿಕೆಟ್ ತೊಗೊಂಡಾಗ, ಆಮೇಲೆ ರೈಲ್ ಇದ್ದಾಗಲೇ ಟಿಕೆಟ್ ತೊಗೊಳ್ರು ಅಂದರೆ ಯಾರು ಕೇಳಲ್ಲ, ಯಾರು ತೊಗೊಳಕ್ಕೆ ಇಷ್ಟಪಡಲ್ಲ. ಆಮೇಲೆ ಹಾಲಲ್ಲಿ ಹಾಗೆ ದೇವರು ನಿಮ್ಮನ್ನು ಕರೆದಾಗ, ಸೇವೆ ಕರೆದಿದ್ದಾಗ ಸೇವೆಗೆ ಬಂದುಬಿಟ್ರೆ ನಿಮಗೂ ಕೂಡ ಒಳ್ಳೆಯದು. ಕೆಲವರು ಇಲ್ಲ, ನಮಗಿನ್ನೂ ವಯಸ್ಸಿದೆ, ಇನ್ನೂ ನಾವು ಲೋಕಕ್ಕೋಸ್ಕರ ದುಡಿಬೇಕು, ಇನ್ನೂ ಕುಟುಂಬಕ್ಕೋಸ್ಕರ ದುಡಿಬೇಕು, ಕೆಲವರು ಇನ್ನೂ ಮದುವೆಗೋಸ್ಕರ ದುಡಿಬೇಕು, ಕೆಲವರು ಮಕ್ಳಿಗೋಸ್ಕರನೇ ದುಡಿಬೇಕು. ಮಕ್ಕಳೆಲ್ಲ ದೊಡ್ಡವರು ಆದಮೇಲೆ ಕೆಲವರು ತಂದೆ ತಾಯಿಗೆ ಬೈದ್ಬಿಟ್ರೆ ಅವಾಗ ಗೊತ್ತಾಗ್ಬಿಡುತ್ತೆ, ಅಯ್ಯೋ ಇವನಿಗೋಸ್ಕರ ಇವಳಿಗೋಸ್ಕರ ಯಾಕೆ ದೊಡ್ಡ ನೋಡಿ ಎಂಬುದಾಗಿ ಅವಾಗ ಯೋಚನೆ ಮಾಡ್ತಾರೆ. ದೇವರು ಅದಕ್ಕೆ ಮುಂಚೆನೇ ಆಹ್ವಾನ ಕೊಟ್ಟಿರ್ತಾನೆ, ನನ್ನ ಸೇವೆ ಬನ್ನಿ, ನನ್ನ ಕೆಲಸ ಮಾಡಿ, ನನ್ನ ಸೇವೆ ಮಾಡಿ, ನನ್ನ ಸ್ವಾರ್ಥ ಸಾರಿ ಎಂಬುದಾಗಿ ಪ್ರತಿಯೊಬ್ಬರಿಗೂ ಮುಂಚಿತವಾಗಿ ಏನೇನೋ ಒಂದು ಕರೆಗಳನ್ನು ಕೊಟ್ಟಿರ್ತಾನೆ. ಅವುಗಳನ್ನು ನೀವೇ ತಿರಸ್ಕರಿಸ್ಬಿಡೋದು. ಆಮೇಲೆ ದೇವರಿಗೆ ಪ್ರಶ್ನೆ ಮಾಡೋದು, ದೇವ್ರೇ ನನ್ನ ಜೀವಿತದಲ್ಲಿ ಯಾಕಪ್ಪ ಈ ಕಷ್ಟ ಬಂತು, ಯಾಕಪ್ಪ ಈ ಬಿರುಗಾಳಿ ಬಂತು, ಯಾಕಪ್ಪ ಈ ತುಫಾನ್ ಎದ್ಬಿಡ್ತು, ಯಾಕಪ್ಪ ನನಗೆ ಜೀವನನೇ ಸಾಕಾಗ್ಬಿಟ್ಟಿದೆ, ನಾನು ಬದುಕಿದ್ದೀನೋ ಎಂಬುದಾಗಿ ದೇವ್ರ ಬಳಿಯಲ್ಲಿ ಇಂಥ ಮಾತುಗಳನ್ನೆಲ್ಲ ಅಂತಾರೆ. ಆಮೇಲೆ ಹಾಳಲ್ಲಿ ಆದರೆ ದೇವ್ರು ಮುಂಚಿತವಾಗಿ ಏನು ಮಾಡಿದ್ರು, ಎಚ್ಚರಿಸಿದ್ರು, ಆವಾಗ ಎಚ್ಚೆತ್ಕೊಳ್ಳೋದೇ ಇಲ್ಲ. ಆಮೇಲೆ ಇವೆಲ್ಲ ಆಗೋದ್ಮೇಲೆ ಆಮೇಲೆ ದೇವ್ರೆ ಈಗ ನೀನೇ ನಮಗೆ ಗತಿ, ನೀನೇ ನಮ್ಮನ್ನು ಕಾಪಾಡಬೇಕು, ನೀನೇ ನಮ್ಮನ್ನು ಬಿಡಿಸ್ಬೇಕು ಅಂತ ಲಾಸ್ಟ್ ಮೂಮೆಂಟಲ್ಲಿ ಎಂಡ್ ಟೈಮಿಂಗಲ್ಲಿ ಬಂದು ಕೂತ್ಕೊಂಡ್ಬರ್ತಾರೆ ದೇವ್ರ ಬಳಿ. ಆದರೆ ದೇವ್ರ ಮುಂಚೆನೇ ನಾನು ಮುಂದೆ ಬನ್ನಿ, ನನ್ನ ಜೊತೆ ಪ್ರಾರ್ಥನೆ ಮಾಡಿ, ನನ್ನ ಜೊತೆಲಿ ಆರಾಧನೆ ಮಾಡಿ, ನನ್ನ ಜೊತೆಲಿ ವಾಕ್ಯ ಕೇಳಿ, ವಾಕ್ಯ ಓದಿ, ವಾಕ್ಯ ಧ್ಯಾನಿಸಿ, ವಾಕ್ಯದ ಪ್ರಕಾರ ನಡೆಯಿರಿ, ಜೀವಿಸ್ರಿ ಎಂದ ಹೇಳಿ ಎಷ್ಟೋ ಸಾರಿ ಹೇಳ್ತಾನೆ ಇರ್ತಾನೆ ದೇವರು. ಆದರೆ ದೇವ್ರ ಮಾತಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡದೆ ಲೋಕ ಜನರು ಹೇಳೋ ರೀತಿಯಲ್ಲಿ, ನೆಂಟರು ಹೇಳೋ ರೀತಿಯಲ್ಲಿ ಯಾರ್ಯಾರು ಏನೇನು ಹೇಳ್ತಾರೋ ಅವರೆಲ್ಲ ಹೇಳಿದ್ನೆಲ್ಲ ಮಾಡಿ ಮುಗಿಸಿ ಸಾಕಾದ್ಮೇಲೆ ಇವಾಗ ದೇವ್ರು ಹೇಳಿದ್ದೆ ಕರೆದುಕೊಂಡ್ರೆ ನಮ್ದೇ ಲಾಸ್ಟಲ್ಲಿ ಹೇಳ್ತಾರೆ. ಅಲ್ಲಿವರೆಗೂ ಅವ್ರಿಗೆ ಏನು ಬರೋಲ್ಲ, ಜ್ಞಾನನೇ ಬರೋಲ್ಲ, ಅವಿವೇಕ ಬುದ್ಧಿನೇ ಇರೋಲ್ಲ. ಅವಾಗ ಅಲ್ಲಿವರೆಗೂ ಕೊನೆಗೆ ಜ್ಞಾನೋದಯ ಆಗುತ್ತೆ ಅವ್ರಿಗೆ. ಆವಾಗ ದೇವರೇ ಈಗ ನೀನೇ ನಮಗೆ ಕಾಪಾಡಬೇಕು, ಈಗ ನಮ್ಮದು ಏನು ಸಾಧ್ಯ ಇಲ್ಲ, ನೀನೇ ನಮ್ಮನ್ನು ನಡೆಸಬೇಕು, ನೀನೇ ನಮ್ಮನ್ನ ಈ ಕಷ್ಟದಿಂದ ಬಿಡಿಸ್ಬೇಕು, ನೀನೇ ನಮ್ಮನ್ನು ಈ ಕಷ್ಟದಿಂದ ಪಾರು ಮಾಡಬೇಕು ಎಂಬುದಾಗಿ ಕೊನೆಯಲ್ಲಿ ಒಂದು ದೇವರ ಬಳಿಯಲ್ಲಿ ನಾವು ಪ್ರಾರ್ಥನೆ ಮಾಡಿ ದೇವ್ರ ವಾಕ್ಯವನ್ನು ಎಲ್ಲ ಹೇಳಿದಾಗ ಅವಾಗ ದೇವ್ರೇ ನೀನೇ ನಮಗೆ ಸಹಾಯ ಮಾಡಿ ಎಂಬುದಾಗಿ ಹೇಳಿ ಅವಾಗ ಕೂತ್ಕೊತಾರೆ. ಆಮೇಲೆ ಹಾಲೆಲೂಯಾ. ಆದರೆ ದೇವರ ಮುಂಚೆ ಹೇಳ್ದಾಗ ಏನು ಮಾಡಬೇಕು, ನೀವು ದೇವರ ಕಡೆ ತಿರುಗಬೇಕು, ನಿಮ್ಮ ಪಾಪಗಳನ್ನು ಬಿಟ್ಟು ದೇವರ ಬಳಿ ಪಶ್ಚಾತ್ತಾಪಪಟ್ಟು ಕಣ್ಣೀರು ಸುರಿಸುತ್ತಾ ಆತನನ್ನು ಪ್ರಾರ್ಥಿಸುವವರಾಗಿರಬೇಕು. ದೇವರು ನಿಮ್ಮ ಬಳಿಯಲ್ಲಿ ಬಂದು ಮಾತನಾಡಿದಾಗ ನೀವೇನು ಮಾಡಬೇಕು, ಆತನ ಮಾತಿಗೆ ನೀವು ಕಿವಿಗೊಟ್ಟು ನಡೆಯುವವರಾಗಿರ್ಬೇಕು. ಆತನ ಮಾತಿಗೆ ಜೀವ ಇದೆ, ಆತನ ಮಾತಿಗೆ ಜೀವ ಇರೋದ್ರಿಂದ ಆತನ ಜೀವ ಇಲ್ಲದಿರುವ ಎಂಥವ್ರನ್ನು ಬೇಕಾದರೂ ಬದುಕಿಸಬಲ್ಲ ಸಾಮರ್ಥ್ಯ ಅದು ದೇವರ ಬಳಿ ಇದೆ. ಅದು ನಂಬರ್ ಮಾತು ನಾವು ತಟ್ಟುತ್ತಾ ದೇವರ ನಮ್ಮನ್ನು ಪಡಿಸುವವರಾಗಿರೋಣ. ಆಮೇಲೆ ಹಾಲೆಲೂಯಾ. ಆದ್ದರಿಂದ ಆತನ ಸನ್ನಿಧಾನಕ್ಕೆ ನೀವು ಬರುವವರಾಗಿರಬೇಕು. ಆಮೇಲೆ ಇಲ್ಲಿ ದೇವರು ಸಭೆ ಮುಖಾಂತರವಾಗಿ ಕೂಡ ದೇವರೇನು ಮಾಡ್ತಾನೆ, ತನ್ನ ವಾಕ್ಯವನ್ನು ಸಭೆ ಸಂಗಡ ಮಾತನಾಡ್ತಾನೆ. ಆಮೇಲೆ ಹಾಲೆಲೂಯಾ. ಆದ್ದರಿಂದಲೇ ದೇವರಾತ್ಮನು ಹೇಳುವಂಥದ್ದು, ದೇವರಾತ್ಮನು ಸಭೆಗೆ ಹೇಳುವುದನ್ನು ಕೇಳೋನು ಕೇಳಿಸ್ಕೊಳ್ಳಲಿ ಅಂತ. ಆಮೇಲೆ ಹಾಲೆಲೂಯಾ. ಹಾಗಾದರೆ ಈ ಅಂತಕ್ಷಣದಲ್ಲಿ ಜೀವಿಸ್ತಿರುವ ನಮ್ಗೆ ಯಾರಿಗೂ ಕಿವಿ ಇರಲ್ವೋ, ಕಿವಿ ಇದೆ. ಮತ್ತು ದೇವರಾತ್ಮ ಯಾಕೆ ಕೇಳಬೇಕು, ಕೆಲವರು ಕಿವಿ ಇದ್ದು ಕೇಳು ಕೂಡ ಕೇಳಿಸೇ ಇಲ್ಲ ಅನ್ನೋ ರೀತಿಯಲ್ಲಿ ಕೂಡ ನಡೆಯುವಂಥವ್ರು ಇರ್ತಾರಲ್ಲ.
ಅಂಥವ್ರಿಗೆ ದೇವರು ವಿಶೇಷವಾಗಿ ಮಾತಾಡ್ತಾನೆ. ಆಮೇಲೆ ಅಲ್ಲೂಲಿಯ ದೇವ್ರಿಗೆ ಒಬ್ಬನಿಗೆ ಗೊತ್ತು ಯಾರಿಗೆ ಹೆಂಗೆ ಹೇಳಿದ್ರೆ ಅರ್ಥ ಆಗುತ್ತೋ ಅವ್ರನ್ನ ಆ ರೀತಿಯಾಗಿ ಹೇಳಿ ಅರ್ಥ ಮಾಡಿಸ್ತಾನೆ. ಆ ರೀತಿ ಅರ್ಥ ಮಾಡಿಸಿದ್ರು ಅರ್ಥ ಆಗಿಲ್ಲ ಅಂತ ಇನ್ನೂ ಕೆಲವ್ರು ಹೇಳ್ತಾರೆ. ಅವ್ರಿಗಿನ್ನ ದೇವರೇ ಎಲ್ಲ ಕಂಪ್ಲೀಟಾಗಿ ಅರ್ಥ ಮಾಡಿಸ್ಬೇಕು ಹೊರತು ನಮ್ಮ ಮನುಷ್ಯರ ಕೈಯಲ್ಲಂತೂ ಆಗೋದೇ ಇಲ್ಲ ಬಿಡಿ. ಆಮೇಲೆ ಅವ್ರಿಗೆ ಆದ್ದರಿಂದ ದೇವರು ಮನುಷ್ಯ ಸಂಗಡ ಹೇಳ್ತಾ ಇದ್ದ, ನೀನು ನನ್ನ ಸಂಗಡ ಮಾತನಾಡುವುದಕ್ಕೆ, ನಾನು ನಿನ್ನ ಸಂಗಡ ಮಾತಾಡೋದಕ್ಕೆ ನೀನು ಸಿನಾಯ ಬೆಟ್ಟದ ಮೇಲೆ ತುದಿಗೆ ಬಾ ಎಂಬುದಾಗಿ ದೇವರು ಕರೀತಾನೆ. ಮೋಶೆ ಕಾಲಘಟ್ಟದಲ್ಲಿ ದೇವರ ಬಳಿಯಲ್ಲಿ ಬರ್ತಾನೆ. ಆಮೇಲೆ ಹಾಲೆಲೂಯಾ, ದೇವರ ಸಂಗಡ 40 ದಿನ ಹಗಲು ಇರುವುದು ದೇವರ ಸಂಗಡ ಅವನ ಸಮಯವನ್ನು ಕಳೆಯುವವನಾಗಿರ್ತಾನೆ. ಅದರಿಂದ ದೇವರು ನಿಮಗೂ ಕೂಡ ಸಮಯವನ್ನು ಕೊಟ್ಟಿದ್ದಾನೆ. ಯಾರಿಗನ್ನ ಸಮಯ ಕೊಟ್ಟಿದ್ದಾನೆ, ದಿನಗಳನ್ನು ಕೊಟ್ಟಿದ್ದಾನೆ, ಒಳ್ಳೆ ಆರೋಗ್ಯ, ಸುಖ, ಫಲವನ್ನು ಎಲ್ಲವನ್ನು ದೇವರು ನಿಮಗೆ ದಯಪಾಲಿಸಿದ್ದಾನೆ. ಇದೆಲ್ಲ ದಯಪಾಲಿಸು ಕೂಡ ದೇವರ ಬಳಿ ಹತ್ರ ಮಾತ್ರನೇ ಬಂದಿಲ್ಲ. ನೀವು ಲೋಕಕ್ಕೆಲ್ಲ ನಿಮ್ಮ ಸಮಯವನ್ನು ಅರ್ಥ ಮಾಡ್ಕೊತಾನೆ ಜೀವನ ಕಳೀತಾ ಇದ್ರೆ ಒಂದು ದಿನ ದೇವರು ಮುಹೂರ್ತ ಮಾಡುತ್ತಾನೆ. ಆಮೇಲೆ ಯಾವಾಗ ನಿಮ್ಮನ್ನು ಹೆಂಗೆ ಕರ್ಸ್ಕೋಬೇಕು, ಸೃಷ್ಟಿಕರ್ತನಿಗೆ ನಂಬರ್ 1 ಗೊತ್ತು. ಆತನು ಎಲ್ಲರನ್ನೂ ಕೂಡ ಯಾವಾಗ ಕರ್ಸ್ಕೋಬೇಕು ಅವರು ಆತನ ಮುಂದೆ ಆತನ ಕರ್ಸ್ಕೊಂತಾರೆ. ಆದ್ರೆ ಕರ್ದಾಗ ಬಂದ್ಬಿಟ್ರೆ ನಿಮಗೆ ಬರ್ತಾರೆ. ಕರ್ದಾಗ ಬಂದಿಲ್ಲ ಅಂದರೆ ಆತನು ಏನು ಮಾಡಿದ್ರೆ ಇವ್ರು ಬರ್ತಾರೆ ಅನ್ನೋದು ಆತನಿಗೆ ಗೊತ್ತಿರುತ್ತಲ್ಲ, ಅದನ್ನು ಮಾಡಿ ಆಮೇಲೆ ನೀವು ದೇವರೇ ಇವೆಲ್ಲ ನಮಗೆ ಸರಿ ಬೀಳ್ತಿಲ್ಲ, ಈಗ ನಾವು ನಿಮ್ಮ ಬಳಿ ಬಂದ್ಬಿಡ್ತೀವಿ ಅಂದಾಗಿ ಆವಾಗ ಬೇನಾಗಿ ಬರ್ತಿಲ್ಲ. ಆಮೇಲೆ ಹಾಲೆಲೂಯಾ, ಆವಾಗ ಬಂದಾಗ ಅದಕ್ಕೆ ತಕ್ಕ ಬೆಲೆನ ನೀವು ತೆರಬೇಕಾಗುತ್ತೆ. ಆಮೇಲೆ ಹಾಲೆಲೂಯಾ, ದೇವರು ಕರೆದಾಗ ಬಂದ್ಬಿಟ್ರೆ ಕಂಪ್ಲೀಟ್ ಆಗಿ ಆಶೀರ್ವಾದದ ಕಡೆ ನಡ್ಕೊಂಡು ಹೋಯ್ತಾ ಇರ್ಬೋದು ಸಲೀಸಾಗಿ. ಇಲ್ಲ ಅಂತಂದರೆ ಅಲ್ಲಿ ವಧೆಗಳು ಬೀಳ್ತಾವೋ, ಕಷ್ಟಗಳು ಬರ್ತಾವೋ, ರೋಗಗಳು ಬರ್ತಾವೋ, ಏನು ಬರ್ತಾವೋ ಅದು ನಿಮ್ಮ ಜೀವಿತದಲ್ಲಿ ದೇವರೇ ಅದನ್ನೆಲ್ಲ ಮಾಡ್ತಾನೆ. ಅವೆಲ್ಲ ಬಂದಾಗ ನೀವು ಬರ್ತೀರಾ ಅಂತ ದೇವ್ರು ಗೊತ್ತಿದ್ರೆ ಅವೆಲ್ಲ ಬರ್ಸೇ ನಿಮಗೆ ಬರೆಸ್ತಾನೆ. ಇಲ್ಲಿ ಆತನ ಮುಂದಕ್ಕೆ ಆತನ ಬರೆಸ್ಕೊಡ್ತಾನೆ. ಆಮೇಲೆ ಆದ್ದರಿಂದ ಇವಾಗಲೇ ನೀವೇ ಆಯ್ಕೆ ಮಾಡಿ. ದೇವ್ರು ನಿಮಗೆ ಏನಾದರೂ ವಾಗ್ದಾನ ಮಾಡಿದರೆ ಆ ವಾಗ್ದಾನದಂತೆ ನೀವು ನಡೀತಿದ್ದೀರಾ ಅಥವಾ ಲೋಕದ ಜನರಂತೆ ನಡೀತಿದ್ರು, ದೇವ್ರಿಗೆ ಇಷ್ಟ ಆಗೋದನ್ನು ಮಾಡ್ತಾಯಿದ್ರು, ಅಥವಾ ಲೋಕದ ಜನಕ್ಕೆ ಇಷ್ಟ ಆಗೋ ರೀತಿಯಾಗಿ ನೀವು ನಡ್ಕೊಳ್ತಾ ಇದ್ರು, ಆ ಲೋಕದ ಜನರಿಗೆ ಇಷ್ಟ ಆಗುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾಯಿದ್ರು ಎಂಬುದಾಗಿ ನಿಮ್ಮನ್ನು ನೀವು ಪರಿಶೀಲಿಸ್ಕೊಳ್ಳಿ. ಮೋಶೆ ಲೋಕದ ಜನರು, ಇಸ್ರಾಯೇಲ್ ಜನರು ಹೇಳೋದನ್ನೆಲ್ಲ ತಲೆ ಕೆಡಿಸ್ಕೊತಿರಲಿಲ್ಲ. ಆಮೇಲೆ ಕೆಲವರು ಇಸ್ರಾಯೇಲ್ ಜನರು ಕೂಡ ಮೋಶೆ ವಿರುದ್ಧವಾಗಿ ಗುಣಗುಟ್ಟಿದ್ರು, ಆತನಿಗೂ ಕೂಡ ಬೇರು ಭಾಷೆ ಯಾರಿಗೂ ತಲೆ ಕೆಡಿಸ್ಕೊಂಡಿಲ್ಲ. ಆಮೇಲೆ ಹಾಲೆಲೂಯಾ, ಹಾಗೆ ದೇವ್ರ ಮಕ್ಕಳು ನಾವು 4 ಜನ ನಮಗೆ 100 ಜನ ಕೋಟಿ ಜನ ಬೈದರು ತಲೆ ಕೆಡಿಸ್ಕೊಳ್ದೆ ದೇವ್ರೊಬ್ಬ ಏನು ಹೇಳಿದ್ದಾನೆ ಅದನ್ನು ಮಾಡ್ಕೊಂಡು ಸಲೀಸಾಗಿ ಏಸು ಹೋದಂಗೆ ಹೋಯ್ತಾ ಇರ್ಬೇಕು. ಆಮೇಲೆ ಹಾಲೆಲೂಯಾ, ಯಾಕೆಂದರೆ ಏಸುಗೂ ಕೂಡ ಹೋದ್ರು ಬೈದರು, ಮಕ್ಕಳಿಗೂ ಹೋದ್ರು ಕೂಡ ಏಸು ಎಲ್ಲ ಒರೆಸ್ಕೊಂಡು ಏನು ಮಾಡಿದ್ರು, ತಂದೆ ಚಿತ್ತ ಏನು ಮಾಡಬೇಕು ಅದನ್ನು ಮಾಡಿ ಮುಗಿಸ್ಬಿಟ್ರು. ಹಾಗೆ ದೇವರು ನಿಮ್ಮ ಮೇಲೆ ಒಂದು ಚಿತ್ತವನ್ನು ಇಟ್ಟಿದ್ದಾನೆ. ಆ ಚಿತ್ತಕ್ಕೋಸ್ಕರ ದೇವರು ನಿಮ್ಮನ್ನ ಸೃಷ್ಟಿ ಮಾಡಿದ್ದಾನೆ. ಅದನ್ನು ಚಿತ್ತವನ್ನು ನೀವು ಮಾಡಿ ಮುಗಿಸ್ಬಿಡ್ಬೇಕು. ಅದು ದೇವರಿಗೆ ಮಹಿಮೆ ಉಂಟಾಗುವಂಥ ಕಾರ್ಯವಾಗಿದೆ. ಅದರ ನಂಬರ್ ಮಾತ್ರ ನಾವು ಕರವನ್ನು ತಟ್ಟುತ್ತಾ ದೇವರನ್ನು ಮಹಿಮೆ ಪಡಿಸುವವರಾಗಿರೋ 4 ಪಕ್ಕದಲ್ಲಿರೋ ಕೂಡ ಕೈ ಕೊಟ್ಟು ಹೇಳಿ, ದೇವರು ನಿಮ್ಮನ್ನು ಒಂದು ಉದ್ದೇಶಕ್ಕಾಗಿ ಸೃಷ್ಟಿ ಮಾಡಿದ್ದಾನೆ. ಆ ಉದ್ದೇಶವನ್ನು ನೀವೇ ನೆರವೇರಿಸುವವರಾಗಿರಿ. ಆಮೇಲೆ ಹಾಲೆಲೂಯಾ, God create you one purpose, that purpose you have fulfilled. దేవుడు మిమ్మల్ని ఒక ఉద్దేశంతో సృష్టి చేసినాడు. ఆ ఉద్దేశం మీరు నెరవేర్చండి. ಆಮೆನ್, ಹಲ್ಲೆಲೂಯಾ. ಅದೇ ರೀತಿಯಾಗಿ ಕರೆಯಲ್ಪಟ್ಟ ಎಲ್ಲರೂ ಅವ್ರವ್ರ ಉದ್ದೇಶವನ್ನು ನೆರವೇರಿಸಲಿಲ್ಲ. ಯಾಕೆಂದ್ರೆ ಸೌಲನನ್ನ ದೇವರು ರಾಜನಾಗಿ ಮಾಡಿದ, ಆದರೆ ಅವನು ರಾಜ್ಯಭಾರ ಕೊನೆಯವರೆಗೂ ಅವನು ನಡೆಸಬೇಕಾಗಿತ್ತು. ಆದರೆ ಅದರ ಅಂತ್ಯದಲ್ಲಿ ಅವನು ಅದನ್ನು ಕಂಪ್ಲೀಟಾಗಿ ಮಾಡೋಕ್ಕಾಗದೆ ಅವನು ಅದರಿಂದ ಹೊರಟೋದ. ಆಮೇಲೆ ದೇವ್ರ ಉದ್ದೇಶದಿಂದ ಹೊರಟೋದ. ಆಮೇಲೆ ಹಾಲೆಲೂಯಾ. ಅದೇ ರೀತಿ ದೇವರು ಕೂಡ ನಿಮ್ಮೊಂದು ಉದ್ದೇಶಕ್ಕಾಗಿ ನೇಮಿಸಿದರೆ ಆ ಉದ್ದೇಶವನ್ನು ನೀವು ಕಂಪ್ಲೀಟಾಗಿ ಪೂರ್ಣಗೊಳಿಸಬೇಕು. ಆವಾಗ ನಿಮ್ಮ ಓಟವನ್ನು ಪರಿಪೂರ್ಣವಾಗಿ ಮಾಡಿ ಮುಗಿಸಿದ್ದೀರಾ ಎಂದು ಅದು ತೋರಿಸುವಂಥದ್ದಾಗಿದೆ. ಆಮೇಲೆ ಹಾಲೆಲೂಯಾ. ಯಾಕೆಂದರೆ ದೇವರು ನಿಮ್ಮನ್ನು ಒಂದು ಉದ್ದೇಶಕ್ಕಾಗಿ ಸೃಷ್ಟಿ ಮಾಡಿರುವಾಗ ಆ ಉದ್ದೇಶವನ್ನು ನೀವು ನೆರವೇರಿಸಿ ಮುಗಿಸ್ಬೇಕು. ಆಮೇಲೆ ಹಾಲೆಲೂಯಾ.
ಯೇಸುವಿನ ಮುಖಾಂತರವಾಗಿ ಪಾಪ ವಿಮೋಚನೆ ಲೋಕದ ಜನರಿಗೆಲ್ಲ ಉಂಟಾಗಬೇಕಾಯಿತು. ಯೇಸು ಕ್ರಿಸ್ತನ ಅದನ್ನು ಕಂಪ್ಲೀಟ್ ಆಗಿ ಮಾಡಿ ಮುಗಿಸ್ಬಿಟ್ಟನು. ಆಮೇಲೆ ಹಲವು ಅದೇ ರೀತಿಯಾಗಿ ನಮ್ಮನ್ನು ನಿಮ್ಮನ್ನು ಕೂಡ ಪ್ರತಿಯೊಬ್ಬರನ್ನು ಕೂಡ ಒಂದು ದೇಶಕ್ಕಾಗಿ ದೇವರು ಭೂಮಿಯಲ್ಲಿ ಇಟ್ಟಿದ್ದಾನೆ. ಯಾರು ಕೂಡ ಖಾಲಿ ಪಾತ್ರೆ ಆಗಿಟ್ಟೇ ಇಲ್ಲ. ಆಮೇಲೆ ಅಲ್ಲಿ ಪ್ರತಿಯೊಬ್ಬರಲ್ಲೂ ಒಂದೊಂದು ಟ್ಯಾಲೆಂಟ್ ಇಟ್ಟಿದ್ದಾನೆ. ಬರೋರೇ ಗ್ರೇಟ್ ಅಂತ ಅನ್ಕೊಂಡಿರ್ತಾರೆ, ಬರದೇ ಇರೋರು. ಆಮೇಲೆ ಅಲ್ಲಿ ದೇವರು ಎಂಥವ್ರನ್ನ ಬೇಕಾದರೂ ರಾಜನಾಗಿ ಮಾಡಬಲ್ಲ, ಎಂಥ ರಾಜನ್ನು ಬೇಕಾದರೂ ಉರುಳು ತಿನ್ನುವ ಹಾಗೂ ಕೂಡ ಮಾಡಬಲ್ಲ. ಆಮೇಲೆ ಹಲವು ಯಾಕೆಂದ್ರೆ ತಾವಿದನು ಅವನು ಕೂಡ ಕುರಿ ಕಾಯೋ ಒಬ್ಬ ಚಿಕ್ಕ ಬಾಲಕನಾಗಿದ್ದವನು. ಆಮೇಲೆ ಹಲವು ಅಂಥವನೇ ಸಾಯಿಲ ಜನರಿಗೆ ಒಬ್ಬ ರಾಜನನ್ನಾಗಿ ಯಾರು ಮಾಡಿದ್ದು? ದೇವರೇ ಮಾಡಿದ್ದು. ಆಮೇಲೆ ಹಲವು ಹಾಗಾದರೆ ನೆಬೂಕದ್ನೆಚ್ಚರ್ ಕೂಡ ಅವನು ಒಬ್ಬ ರಾಜ. ಆದರೆ ಒಂದಿನ ಅವನು ತನ್ನ ಮನಸ್ಸಲ್ಲಿ ಅನ್ಕೊತಾನೆ, ನನ್ನ ಭುಜಬಲ ಪರಾಕ್ರಮವಾದ ಇಂದ ಕಟ್ಟಿರುವಂಥ ಮಹಾಬಾಬೇಲೆಂಬುದಾಗಿ ತನ್ನಲ್ಲಿ ತಾನೇ ಅವನು ಕುಚ್ಕೊತಾನೆ. ಎಲ್ಲಿ? ಹೃದಯದಲ್ಲೇ ಕುಚ್ಕೊಂಡ್ಬಿಡ್ತಾನೆ. ಆಮೇಲೆ ಹಾಲೆಲೂಯ. ಯಾವಾಗ ತನ್ನ ಹೃದಯದ ಅವನು ತನ್ನ ಸಾಮರ್ಥ್ಯದ ಕುರಿತಾಗಿ, ತನ್ನ ಬಲದ ಕುರಿತಾಗಿ, ತನ್ನ ಸಾಮ್ರಾಜ್ಯದ ಕುರಿತಾಗಿ ಒಳ್ಕೊಳ್ತಾನೋ ಆವಾಗ ದೇವರಿಗೆ ಅದು ಕೋಪವನ್ನು ಉಂಟು ಮಾಡುವಂಥದ್ದಾಗಿದೆ. ಹಾಗಾಗಿ ದೇವರು ಆ ರಾಜನಾದ ಅವನನ್ನು ಹಸುವಿನ ಹಾಗೆ ಉಳ್ತಿನೋ ಹಾಗೆ ದೇವರು ಬದಲಾಯಿಸ್ಬಿಟ್ಟನು. ಅದರಿಂದ ನಮ್ಮಲ್ಲಿ ಅಹಂಕಾರ, ಗರ್ವ, ಹೆಮ್ಮೆ ಇಂಥ ಗುಣ ಸ್ವಭಾವಗಳು ಬರಬಾರದೆಂದು ದೇವರಾತ್ಮನ ಸಭೆಗಳಿಗೆ ಹೇಳುವುದನ್ನು ಕಿವಿಳುವವನೇ ಕೇಳಲಿ. ಆಮೇಲೆ ಹಾಲೆಲೂಯ. ಅದರಿಂದ ನಮ್ಮಲ್ಲಿ ಸಾಧುತ್ವ, ಪ್ರೀತಿ, ದಯೆ, ಮಮತೆ, ಉಪಕಾರ, ಕ್ಷಮೆ, ದಮೆ ಇಂತಹ ಪರಿಶುದ್ಧ ಆತ್ಮನ ಗುಣಲಕ್ಷಣಗಳನ್ನು ದೇವ ಮಕ್ಕಳಾದ ನಾವು ಹೊಂದಿಕೊಂಡಿರಬೇಕು. ಆಮೇಲೆ ಹಾಲೆಲೂಯ. ಅವು ನಮ್ಮನ್ನು ದೇವರ ಸಂಗಡ ಒಂದಾಗುವುದಕ್ಕೆ ಅದು ಸಹಾಯ ಮಾಡುತ್ತೆ. ದೇವರ ಬಳಿಯಲ್ಲಿ ನಿಲ್ಲುವುದಕ್ಕೆ ಸಹಾಯ ಮಾಡುತ್ತೆ. ದೇವರ ಬಳಿಯಲ್ಲಿ ಪ್ರಾರ್ಥಿಸುವುದಕ್ಕೆ ಸಹಾಯ ಮಾಡುತ್ತೆ. ಅಂಥ ಗುಣ ಸ್ವಭಾವಗಳು ನಮ್ಮನ್ನು ದೇವರ ವಾಕ್ಯವನ್ನು ಧ್ಯಾನಿಸುವುದಕ್ಕೆ ಅದು ಸಹಾಯ ಮಾಡ್ತಾರೆ. ಅದೇ ಕೋಪ, ದ್ವೇಷ ಇವೆಲ್ಲ ಇದ್ದವರು ನೋಡಿ, ಏನಾದರೂ ವಾಕ್ಯದ ಮುಖಾಂತರ ಏನಾದರೂ ಒಂದು ಮಾತು ಹೇಳ್ಬಿಟ್ರೆ ಮುಗಿದೋಯ್ತು ಅದು. ನಮಗೆ ಅವರೇ ಹೇಳ್ಬಿಡ್ತಾರೆ, ನಮ್ಗೆ ಯಾಕೆ ಪಿತ್ತ ನೆತ್ತಿಗೆ ಇರ್ದಂಗೆ ಓದೈತೆ, ಏನಾಗಲಿರಲ್ಲ, ನಾವಿಟ್ಟು ಹೋಗ್ಬಿಡ್ತೀವಿ, ಇದು ನಮಗೆ ಸರಿ ಬರಲ್ಲ ಅಂದಾಗ ಅವರು ಹೇಳ್ಕೊಂಡು ಜಾಗ ಖಾಲಿ ಮಾಡ್ಕೊಂಡು ಕಳಿಸ್ಕೊಳ್ತಾ ಇರ್ತಾರೆ. ಆಮೇಲೆ ಹಾಲೆಲೂಯ. ಆದರೆ ದೇವ್ರ ವಾಕ್ಯ ಅದಂತೂ ಬದಲಾಗಲ್ಲ. ಮನುಷ್ಯ ಅದನ್ನು ಅವನೇ ಬದಲಾಗಬೇಕು. ದೇವರ ಅವ್ರಿಗೋಸ್ಕರನೂ ದೇವರು ಬಿಲ್ಕುಲ್ ಚೇಂಜ್ ಆಗೋದೇ ಇಲ್ಲ. ಗಾಡ್ ಇಸ್ ನೆವರ್ ಚೇಂಜ್. ಆಮೇಲೆ ಹಾಲೆಲೂಯ. ದೇವರು ಬದಲಾಗದೆ ದೇವರಾಗಿದ್ದಾನೆ. ಆದರೆ ದೈವ ಮಕ್ಕಳಾದ ನಾವು ಸೈತಾನನ ಗುಣಲಕ್ಷಣಗಳನ್ನು ಹೊಂದಿರುವವರಾಗಿರ್ಬೋದು. ದೇವರು ನಮಗೆ ಹೇಳಿರುವುದು ನಿಮ್ಮ ವೈರಗಳನ್ನು ಕೂಡ ನೀವು ಪ್ರೀತಿಸುವವರಾಗಿರ್ಬೇಕು ಅಂತ. ಆದರೆ ಅನೇಕ ಸಭೆಯ ದೇವ ಮಕ್ಕಳು ಕೂಡ ಇದ್ದವರು ಕೂಡ ದೇವರ ವಾಗ್ದಾನಗಳನ್ನು, ದೇವರ ಆಜ್ಞೆಯನ್ನು ಅವರು ಕೈಕೊಂಡು ನಡೆಯೋದೇ ಇಲ್ಲ. ಆಮೇಲೆ ಅಲ್ಲೇ ಪಕ್ಕದ ಮನೆಗಳ ಜೊತೆ ಅವ್ರ ಜೊತೆಗೆ ಜಗಳ. ಆದರೆ ನಿಮ್ಮ ನೆರೆಹೊರೆಯವರನ್ನೇ ನೀವು ಪ್ರೀತಿ ಮಾಡಿಲ್ಲ ಅಂದರೆ ಇನ್ನು ಬದ್ಧ ವೀರಗಳನ್ನು ಪ್ರೀತಿಸುವುದುಂಟೆ? ಅದು ಭ್ರಮೆ ಆಗೋಗ್ಬಿಡುತ್ತೆ. ಆಮೇಲೆ ಹಾಲೆಲೂಯ. ಆದರೆ ದೇವರು ಹೇಳಿರುವಂಥ ದೈವ ಮಕ್ಕಳು ನಾವು ಆಗಬೇಕಂದ್ರೆ ದೇವರ ಎಲ್ಲ ಆಜ್ಞೆಗಳನ್ನು ನಾವು ಕೈಕೊಂಡು ನಡೆಯುವವರಾಗಿರ್ಬೇಕು. ಆಗಲೇ ನಾವು ದೇವ್ರ ಮಕ್ಕಳು ಅಂತ ಹೇಳ್ಕೊಳೋದಕ್ಕೂ ಒಂದು ಸಾರ್ಥಕವಾಗುತ್ತೆ. ಆಮೇಲೆ ಹಾಲೆಲೂಯ. ಮೋಶೆ ಅವನಲ್ಲೂ ಕೂಡ ಕೋಪ ಆಯಿತು ಮೊದಲು. ಆಮೇಲೆ ಹಾಲೆಲೂಯ. ಅವನು ಆದ್ರಿಂದಲೇ ಇಬ್ರಿಯವನಾದ ಅಂತ ಒಬ್ಬನ ಸಂಗಡ ಈಜಿಪ್ಟ್ ದೇಶದವನು ಒಬ್ಬ ಜಗಳ ಆಡುವಾಗ ಮೋಶೆ ಬಿಡಿಸೋದಕ್ಕೆ ಹೋಗಿ ಆ ಇಬ್ರಿ ಮನುಷ್ಯನ ಒಂದೇ ಏಟಿಗೆ ತೂಕ ಮಾಡಿ ಹೊಡೆದ್ಬಿಡ್ತಾನೆ. ಒಂದು ಏಟಿಗೆ ಅವನು ಸತ್ತೇ ಹೋಗ್ಬಿಡ್ತಾನೆ. ಹೋಗಿ ಅಲ್ಲೇ ಅವನನ್ನು ಗುಂಡಿ ತೋಡಿ ಮನೆಗೆ ಮಚ್ಚಾಕ್ಬಿಡ್ತಾನೆ. ಮೇನ್ ಹಾಲೆಲೂಯ. ಅಷ್ಟೊಂದು ಕೋಪವುಳ್ಳಂಥ ವ್ಯಕ್ತಿ ಮೋಶೆ ಆಗಿದ್ದನು. ಆದರೆ ಇಲ್ಲಿ ನಾವು ನೋಡ್ತಾ ಇದ್ದಾವೆ ಮೋಚನ 24ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ದೇವರು ಅವನಿಗೆ ಕರೀತಾ ಇದ್ದಾನೆ. ಒಂದು ಮಾತು, ದೇವರೇ ಇರೋ ಮನೆ ಕಡೆ ಹೋಗ್ಬರ್ತೀನಿ, ಹೆಂಡ್ತಿನ ಮಾತಾಡ್ಸ್ಕೊಂಬರ್ತೀನಿ, ಮಕ್ಕಳನ್ನ ಮಾತಾಡ್ಸ್ಕೊಂಬರ್ತೀನಿ, ನಮ್ಮ ಮಾವನ ಮಾತಾಡ್ಸ್ಕೊಂಬರ್ತೀನಿ, ಅದಕ್ಕೇನು ಮಾತಾಡ್ಸ್ಕೊಂಬರ್ತೀನಿ ಅಂತ ಇಲ್ಲಿ ಯಾವ ರೀಸನ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ ದೇವ್ರ ಬಳಿಯಲ್ಲಿ. ಏನೂ ಇಲ್ಲ, ದೇವ್ರು ಕರೆದ ಅಂತ ಇಮಿಡಿಯೇಟಾಗಿ ದೇವ್ರ ಬಳಿಯಲ್ಲಿ ಬರ್ತಾ ಇದ್ದಾನೆ. ಆಮೇಲೆ ಹಾಲೆಲೂಯ. ನೀವು ಕೂಡ ದೇವ್ರು ನಿಮ್ಮನ್ನು ಕರೆದಾಗ ಇಮಿಡಿಯೇಟಾಗಿ ದೇವರ ಬಳಿಗೆ ಬರುವವರಾಗಿರಿ. ಆಮೇಲೆ ದೇವ್ರು ನಿಮ್ಮನ್ನು ಸೇವೆ ಕರೆದಾಗ ಇಮಿಡಿಯೇಟಾಗಿ ಬರುವವರಾಗಿರಿ. ದೇವ್ರು ನಿಮ್ಮನ್ನು ಸ್ವಾರ್ಥ ಕರೆದಾಗ ಇಮಿಡಿಯೇಟಾಗಿ ಸ್ವಾರ್ಥ ಹೋಗೋರಾಗಿರಿ. ಅದು ನಿಮಗೆ
ಪರಿಪೂರ್ಣವಾದ ಆಶೀರ್ವಾದವನ್ನು ಉಂಟು ಮಾಡುತ್ತದೆ ಎಂದು ದೇವರಾತ್ಮ ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲು ಅದರ ನಂಬರ್ ಮಾತ್ರ ನಾವು ಕ್ರಮ ತಟ್ಟುತ್ತದೆ. ಅವ್ರನ್ನ ಮಹಿಮೆಪಡಿಸುವರಾಯೋಣ. ಆಮೇನ್ ಹಾಲೆಲೂಯಾ. ಯಾಕೆಂದರೆ ನಿಮ್ಮಲ್ಲೂ ಕೂಡ ಯಾವುದೇ ತರಹದ ಕೋಪ ದ್ವೇಷ ಏನೇ ಇದ್ರೂ ಕೂಡ ಆ ರಕ್ಷಣೆ ಹೊಂದುವುದಕ್ಕಿಂತ ಮುಂಚೆ ಇರ್ಬೋದು. ಅದು ಹೊಂದಿದ ನಂತರ ನೀವೇನಾಗಬೇಕು, ಎಲ್ಲದರಲ್ಲೂ ತಾಳ್ಮೆ ಉಳ್ಳವರಾಗಿರಬೇಕು, ಸಮಾಧಾನ ಉಳ್ಳವರಾಗಿರಬೇಕು, ಪ್ರೀತಿ ಉಳ್ಳವರಾಗಿರಬೇಕು. ಯೇಸುವಿನ ಗುಣಲಕ್ಷಣಗಳು ನಿಮ್ಮಲ್ಲಿ ತೋರಿ ಬರಬೇಕು. ಅದಕ್ಕೋಸ್ಕರನೇ ದೇವರು ನಿಮಗೆ ರಕ್ಷಣೆ ಕೊಡೋದು. ಆಮೇಲೆ ಹಾಲಲ್ಲಿ ಮೋಶೆಗೂ ಕೂಡ ದೇವ್ರ ರಕ್ಷಣೆ ಕೊಟ್ಟಿರೋದು, ದೇವರು ಮನುಷ್ಯನ ಕರೆದಿರೋದು. ಮೊದಲು ಕೋಪಿಷ್ಟ, ಆದರೆ ಈಗಲ್ಲ. ಈಗ ಏನಾಗೋನು ಮೋಶೆ ದೇವರ ಸಂಗಡ ಅವನು ಒಂದಾಗಿದ್ದಾನೆ, ದೇವರ ಸಂಗಡ ಅನ್ಯೋನ್ಯವಾಗಿ ಬೆಳೆದಿದ್ದಾನೆ. ಅದರಿಂದ ಮೋಶೆನ ದೇವ್ರು ಕರೆದಾಗ ಅವನು ಹಿಂದೆ ಮುಂದೆ ಏನು ಯೋಚನೆ ಮಾಡಿದೆ, ಮನೆ ಕುಟುಂಬ ಸಂಸಾರದ ಕುರಿತಾಗಿ ರಿಲೇಷನ್ ಅವ್ರ ಕುರಿತಾಗಿ ಏನೂ ಕೂಡ ಯೋಚನೆ ಮಾಡಿ ಸಲೀಸಾಗಿ ದೇವರ ಬಳಿಯಲ್ಲಿ ಬರ್ತಾ ಇದ್ದಾರೆ. ಸಲೀಸಾಗಿ ದೇವರ ಸಮ್ಮುಖದಲ್ಲಿ ಸೀನಾಯಿ ಪರ್ವತವನ್ನು ಹತ್ತಿ ಬೆಟ್ಟದ ತುದಿಗೆ ಬಂದು ದೇವರ ಸಂಗಡ ಮಾತನಾಡಲು ಶಕ್ತನಾಗಿ ನಿಲ್ತಾ ಇದ್ದಾನೆ. ಆಮೇಲೆ ಹಾಲೆಲೂಯಾ. ಇದನ್ನ ಸಭೆಯಾದ ನಮ್ಮನ್ನು ನಿಮ್ಮನ್ನು ಕೂಡ ದೇವರು ಕರೆದ್ರೆ ನಾವು ಮೋಶೆಯಂತೆ ದೇವರ ಬಳಿಯಲ್ಲಿ ಬರುವುದಕ್ಕೆ ಸಿದ್ಧರಾಗಿಲ್ವೋ ಎಂಬ ನಿಮ್ಮನ್ನು ನೀವು ಪರಿಶೀಲಿಸ್ಕೊಳ್ಳಿ. ಯಾಕೆ ನಿಮ್ಮಲ್ಲಿ ದೇಶ ಕೋಪ ಇವೆಲ್ಲ ಗುಣಲಕ್ಷಣಗಳಿದ್ರೆ ಅವೇನು ಮಾಡುತ್ತೆ, ದೇವರು ಒಂದು ಮಾತು ನಿಮಗೆ ವಿರೋಧವಾಗಿ ಮಾತನಾಡಿದ್ರೆ ಅದು ನಿಮ್ಮಿಂದ ಸಹಿಸ್ಕೊಳ್ಳೋಕ್ಕಾಗದೆ ಏನು ಮಾಡ್ತೀರಾ, ದೇವರೇ ನೀನೇ ಬೇಡ ಅಂತ ಹೇಳಿ ದೇವ್ರನ್ನೇ ಬಿಟ್ಟು ಹೋದಂಥವರು ಕೂಡ ಎಷ್ಟೋ ಜನ ಉಂಟು ಲೋಕತೆ. ಆಮೇಲೆ ನೀವು ಆ ಕ್ಯಾಟಗರಿಗೆ ಸೇರುವವರಾಗಿರಬಾರ್ದು. ಈ ಮೋಶೆ ಅಂತೆ ದೇವರು ಒಂದು ಮಾತು ಹೇಳಿದ್ರು ಸರಿ, ಒಂದು ಮಾತು ಹೇಳಿಲ್ಲ ಅಂದ್ರೂ ಸರಿ, ದೇವ್ರು ನಮ್ಗೆ ಆಶೀರ್ವಾದ ಕೊಟ್ಟರು ಸರಿ, ಕೊಟ್ಟಿಲ್ಲ ಅಂದ್ರೂ ಸರಿ, ನಾವು ಅಬ್ರಾಹ್ಮನಂತೆ ದೇವರೇ ನಾನು ನಿನ್ನ ಸಂಗಡ ಶಾಶ್ವತವಾಗಿರುತ್ತೇನೆ ಎಂಬುದಾಗಿ ಒಂದು ಒಡಂಬಡಿಕೆ ದೇವರ ಸಂಗಡ ಇರಬೇಕು. ಆಮೇಲೆ ಮೋಶೆ 40 ದಿನ ಅವನು ದೇವರ ಬಳಿಯಲ್ಲಿ ಕಾದುಕೊಂಡು ಇದ್ದುದರಿಂದ ದೇವರು ಅವನಿಗೆ 10 ದಶಾಜ್ಞೆಗಳನ್ನು ಆತನು ಬರೆದು ಕೊಡುವವನಾಗಿದ್ದಾನೆ. ಆಮೇಲೆ ಹಾಲೆಲೂಯಾ. ಕಾರಣ ದೇವರು ಅವನ ಸಂಗಡ ಇದ್ದನು. ಆಮೇಲೆ ದೇವರು ಅವನ ಸಂಗಡ ಮಾತನಾಡಿದನು. ದೇವರೇ ಅವನಿಗೆ ತನ್ನ ಆಜ್ಞೆಗಳನ್ನು ಕೊಟ್ಟವನು. ಆಮೇಲೆ ಹಾಲೆಲೂಯಾ. ಅದು ಹೆಂಗೆ ಡೈರೆಕ್ಟಾಗಿ ದೇವರು ಅವನ ಸಂಗಡ ಮಾತನಾಡಿದನು. ಆದ್ದರಿಂದ ದೇವ್ರ ವಾಕ್ಯ ಹೇಳುತ್ತೆ, ದೇವರು ಮೋಶೆ ಸಂಗಡ ಮುಖಾಮುಖಿಯಾಗಿ ಮಾತನಾಡಿದನು ಎಂಬುದಾಗಿ. ಆಮೇಲೆ ಹಾಲೆಲೂಯಾ. ಇದನ್ನು ಯಾರು ಹೆಚ್ಚಾಗಿ ದೇವರ ಬಳಿಯಲ್ಲಿ ಪ್ರಾರ್ಥನೆ ಮಾಡ್ತಿರೋ, ದೇವರ ಬಳಿಯಲ್ಲಿ ದೇವ್ರ ವಾಕ್ಯವನ್ನು ಧ್ಯಾನಿಸ್ತಿರ್ತಿರೋ ಅಂಥವರ ಬಳಿಯಲ್ಲಿ ಏನು ಮಾಡ್ತಾನೆ, ದೇವರು ಮುಖಾಮುಖಿಯಾಗಿ ಆತನು ಮಾತನಾಡ್ತಾನೆ. ಆಮೇಲೆ ದೇವರು ಯಾವ ವಿಧದಲ್ಲಾದರೂ ದೇವರು ಆತನು ಮಾತನಾಡ್ತಾನೆ. ವಾಕ್ಯದ ಮುಖಾಂತರವಾಗಿ ಆದರೂ ಮಾತನಾಡ್ಬೋದು, ಸಭೆಯ ಸೇವಕರ ಮುಖಾಂತರವಾಗಿ ಮಾತನಾಡ್ಬೋದು, ಸಭೆಯ ಮುಖಾಂತರವಾಗಿ ಮಾತನಾಡ್ಬೋದು, ಪ್ರವಾದಿಗಳ ಮುಖಾಂತರವಾಗಿ ಮಾತನಾಡ್ಬೋದು, ಕನಸಿನಗಳ ಮುಖಾಂತರವಾಗಿ ಮಾತನಾಡಬಹುದು, ದರ್ಶನಗಳ ಮುಖಾಂತರವಾಗಿ ಮಾತನಾಡಬಹುದು. ದೇವರು ಮಾತನಾಡುವುದಕ್ಕೆ ಅನೇಕ ವಿಧಗಳನ್ನು ಇಟ್ಟಿದ್ದಾನೆ. ಆ ಅನೇಕ ವಿಧಗಳಲ್ಲಿ ಯಾವ ಒಂದು ವಿಧದಲ್ಲಾದರೂ ದೇವರು ತನ್ನ ಮನುಷ್ಯರಾದ ನಮ್ಮ ಸಂಗಡ ಆತನು ಮಾತನಾಡಲು ಶಕ್ತನಾಗಿದ್ದಾನೆ. ಆದ್ದರಿಂದ ದೇವರ ಮಾತನ್ನು ಕೇಳುವುದಕ್ಕೆ ನಮ್ಮ ಸಿದ್ಧತೆ ಬಹಳ ಪ್ರಾಮುಖ್ಯವಾದದ್ದು. ಆಮೇಲೆ ಹಾಲೆಲೂಯಾ. ಯಾಕೆಂದರೆ ಮೋಶೆ ಅವನು ಸಿದ್ಧನಾಗಿದ್ದನು ದೇವರ ಸಂಗಡ ಮಾತನಾಡುವುದಕ್ಕೆ ಯಾವಾಗಲೂ ಸಿದ್ಧ ಆಗಿದ್ದ. ಹಾಗಾಗಿ ದೇವರು ಹೇಳ್ದೆ, ಏ ಮೋಶೆ, ಸೀನಾಯಿ ಪರ್ವತದ ಶಿಖರದ ಮೇಲೆ ಬಾ, ನಾನು ನಿನ್ನ ಸಂಗಡ ಮಾತನಾಡ್ತೇನೆ, ನಾನು ನಿಮಗೆ ಶಿಲಾಶಾಸನ ಕೊಡ್ತೀನಿ ಅಂದರೆ ಒಂದೇ ಒಂದು ಮಾತು ಹೇಳಿದ ತಕ್ಷಣ ಅವನು ಸಿದ್ಧ ಆಗಿ ದೇವರ ಬಳಿಯಲ್ಲಿ ಬರ್ತಾನೆ. ಆಮೇಲೆ ಹಾಲೆಲೂಯಾ. ಈ ದಿನ ನೀವು ಕೂಡ ಮೋಶೆ ಅಂತೆ ಎನಿ ಟೈಮ್ ಎನಿ ಡೇ ಯು ಹ್ಯಾವ್ ರೆಡಿ ಟು ಮೇಡ್ ದ ಗಾಡ್. ಆಮೇಲೆ ಹಾಲೆಲೂಯಾ. ದೇವರನ್ನ ಸಂಗಡ ನೀವು ಸಂಭಾಷಣೆ ಮಾತನಾಡುವುದಕ್ಕಾಗಿ ನೀವೆಲ್ಲ ದಿನ ಎಲ್ಲ ಕ್ಷಣವೂ ಸಿದ್ಧರಾಗಿರ್ಬೇಕು. ಯಾಕೆಂದರೆ ನಾವೀಗ ಜೀವಿಸ್ತಿರೋದು ಯಾವುದು, ಅಂತ್ಯಕಾಲ ಅಲ್ಲ. ಯಾಕೆ ಹೇಳಿ, ಯಾವತ್ತು ಭೂಮಿ ಮೇಲೆ ದೇವರಾತ್ಮ ಬಂದರೂ ಆವತ್ತೇ ಅಂತ್ಯಕಾಲ ಶುರು ಆಗೋಯ್ತು. ಆಮೇಲೆ ಹಾಲೆಲೂಯಾ. ಅಂತ್ಯಕಾಲ ಶುರುವಾಗಿ ಆಲ್ರೆಡಿ 2000 ವರ್ಷ ಬಂದು ಮುಗಿತೈತೆ. ಆಮೇಲೆ ಹಾಲೆಲೂಯಾ. ಆದರೆ ನಾವಿರೋದು ಈಗ ಅಂತ್ಯದ ಕ್ಷಣಗಳಲ್ಲಿ ಇದ್ದೇವೆ. ಅದಕ್ಕೆ ದೇವರು ಹೇಳೋದು, ಸಭೆ ಕೃಪೆ ಸಭೆ ಆದ ನಮಗೆ ಕೊಟ್ಟಿರೋದು ಒಂದೇ ಒಂದು ಕ್ಷಣ, ನೀವು ಕಣ್ಣು ರೇಪೆ ಬಿಡುವಷ್ಟೊತ್ತಿಗೆ ನಾವು ಎತ್ತಲ್ಪಡುತ್ತೇವೆ ಎಂದು ದೇವರು ಆತ್ಮನ ಮಾತನಾಡ್ತಾನೆ ಕುರಿತ ಸಭೆಗೆ. ಹಾಗಾದರೆ ನಮಗೆ ಕೊಟ್ಟಿರೋದೇ ಒಂದೇ ಒಂದು ನಿಮಿಷ. ಆ ರಹಸ್ಯಪೂರ್ಣ ಯಾವ ಬರುತ್ತೋ ಗೊತ್ತಿಲ್ಲ. ಅದ್ರ ಒಳಗಾಗಿ ನಾವು ದೇವರ ಸಂಗಡ ನಾವು
ಮೋಶೆಯಂತೆ ಒಳ್ಳೆಯ ಸಂಬಂಧವನ್ನು ಐಕ್ಯತೆಯನ್ನು ಹೊಂದಿರುವವರಾಗಿರಬೇಕು. ದೇವರ ವಾಕ್ಯವನ್ನು ನಾವು ಹೆಚ್ಚಾಗಿ ಧ್ಯಾನಿಸುವವರಾಗಿರಬೇಕು ಎಂಬುದಾಗಿ ದೇವರು ಈ ದಿನ ಅದ್ಭುತವಾಗಿ ಕೃಪೆಯ ಸಭೆಯಾದ ನಮ್ಮೆಲ್ಲರ ಸಂಗಡ ಆತನು ವಿಶೇಷವಾಗಿ ಮಾತನಾಡಿದ್ದಾನೆ. ಆಮೇನ್, ಹಾಲೆಲೂಯಾ. ಯಾಕೆಂದರೆ ಮೋಶೆಯ ಸಿದ್ಧತೆ ಬಹಳ ಇಂಪಾರ್ಟೆಂಟ್ ಆಗಿತ್ತು. ಆಮೇನ್, ಹಾಲೆಲೂಯಾ. ಯಾಕೆಂದರೆ ಅವನಲ್ಲಿ ಇದ್ದಂಥ ಕೋಪ, ಒಂದು ಸ್ವಭಾವ ಅವನು ಬಿಟ್ಟನು. ಆಮೇಲೆ ಅದರಂತೆ ನಮ್ಮಲ್ಲೂ ಕೂಡ ಯಾವುದೇ ಪಾಪವಾಗಲಿ, ಯಾವುದೇ ಕೋಪವಾಗಲಿ, ದ್ವೇಷಗಳು ಏನಾನ ಇದ್ದರೆ ಅವೆಲ್ಲವನ್ನೇ ಮಾಡಬೇಕು. ನಾವು ಕೂಡ ಬಿಟ್ಟು ದೇವರ ಸಂಗಡ ಅನ್ಯೋನ್ಯವಾಗಿರಬೇಕು, ಹೊಂದಾಣಿಕೆ ಉಳ್ಳವರಾಗಿರ್ಬೇಕು. ಆಗ ದೇವರು ನಮ್ಮನ್ನು ಆಶೀರ್ವಾದವಾಗಿ ನಮ್ಮ ಜೀವಿತಗಳನ್ನು ಆತನ ಬದಲಾಯಿಸಿ ತನ್ನ ಆಶೀರ್ವಾದದಲ್ಲಿ ದೇವರು ನಮ್ಮನ್ನು ನಡೆಸಲು ಶಕ್ತನಾಗಿದ್ದಾನೆಂದು ದೇವರ ಆತ್ಮನ ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಾದ ನಂಬರ್ ಮಾತನ್ನ ಕಣ್ಣು ತಟ್ಟುತ್ತಾ ದೇವರು ನಮ್ಮ ಪಡಿಸುವವರಾಗಿರೋಣ. ಆಮೇನ್, ಹಾಲೆಲೂಯಾ. ದೇವರೇ ಅದ್ಭುತವಾದ ವಾಕ್ಯದ ಮುಖಾಂತರವಾಗಿ ಸಭ್ಯತ ನಮ್ಮೆಲ್ಲರ ಸಂಘ ದೇವರ ಆತ್ಮನ ವಿಶೇಷವಾಗಿ ಮಾತನಾಡಿದ್ದಕ್ಕಾಗಿ ನಾವೆಲ್ಲರೂ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುತ್ತ ಕಡೆಯಿಂದ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವವರಾಗಿರೋಣ. ಒಳ್ಳೆಯ ದೇವರೇ, ನನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ ಅಪ್ಪ. ಈ ದಿನ ಇನ್ನು ಅದ್ಭುತವಾದ ವಾಕ್ಯದ ಮುಖಾಂತರವೇ ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ಹೌದು ದೇವರೇ, ಮೋಶೆ ನಿನ್ನ ಸಂಗಡ ಮಾತನಾಡುವುದಕ್ಕೆ ಯಾವಾಗಲೂ ಆಸಕ್ತನಾಗಿದ್ದೆ. ಆದ್ದರಿಂದ ದೇವರೇ, ನೀನು ಕರೆದ ತಕ್ಷಣವೇ ಮೋಶೆ ನಿನ್ನ ಬಳಿಗೆ ಬಂದು ನಿನ್ನ ಸಂಗಡ ಮಾತನಾಡ್ತಾ ಇದ್ದಾನು. ಅದರಂತೆ ದೇವರ ಕೃಪೆಯ ಸಭೆಯಾದ ನಾವು ದೇವರೇ, ನೀನು ಕರೆದಾಗ ಅನೇಕ ದಿನಗಳು ನಾವು ವ್ಯರ್ಥವಾಗಿ ಕಳೆದಿದ್ದೇವೆ. ನಮ್ಮನ್ನು ಕ್ಷಮಿಸು ದೇವರೇ. ನೀನು ಕರೆದಾಗ ನಾವು ಬಂದಿಲ್ಲ, ನಮ್ಮನ್ನು ಕ್ಷಮಿಸುವ ದೇವರೇ. ಅಪ್ಪ, ನಿನ್ನ ವಿರುದ್ಧ ನಾವು ಅನೇಕ ತಪ್ಪು ಪಾಪಗಳನ್ನು ಮಾಡಿದ್ದೇವೆ, ಅದೆಲ್ಲವೂ ನಾನು ಕ್ಷಮಿಸಪ್ಪ ದೇವರೇ. ನಾವು ತಿರುಗಿ ನೀನು ನಮ್ಮನ್ನ ಎಲ್ಲ ಯಾವಾಗ ಕರೆದ್ರೂ ಕೂಡ ನಿನ್ನ ಬಳಿಗೆ ಬರೆಯತಕ್ಕಂತೆ ಸಭೆ ಎಲ್ಲ ದೇವ ಮಕ್ಕಳನ್ನು ನಮ್ಮೆಲ್ಲರನ್ನು ನೀನು ಆಶೀರ್ವದಿಸು. ನೀವು ಕರೆದ ತಕ್ಷಣವೇ ನಿನ್ನ ಬಳಿಗೆ ಬರತಕ್ಕಂತೆ ನಮ್ಮನ್ನು ಸಿದ್ಧಪಡಿಸುವ, ಯಾವಾಗಲೂ ಸಿದ್ಧತೆ ಉಳ್ಳ ಮೊದಲಿಗಿತ್ಯರಾಗಿ ನಾವಿರುವಂತೆ ಆಶೀರ್ವದಿಸು ದೇವರೇ. ನಿನ್ನ ಬಳಿಯಲ್ಲಿ ನಾವು ಹೆಚ್ಚಿನ ಸಮಯವನ್ನು ಕಳೆಯುವಂತೆ ನಮ್ಮನ್ನು ಆಶೀರ್ವದಿಸು. ಇನ್ನು ವಾಕ್ಯವನ್ನು ಯಾವಾಗಲೂ ಧ್ಯಾನಿಸುವಂತೆ ನಮ್ಮನ್ನು ಆಶೀರ್ವದಿಸು ದೇವರೇ. ಮೋಶೆ ಸಂಗಡ ಮಾತನಾಡಿದ ದೇವರೇ, ನೀನು ಈ ದಿನ ನಮ್ಮ ಸಂಗಡ ನೀನು ಮಾತನಾಡಿದಕ್ಕಾಗಿ ಸ್ತೋತ್ರ. ಮೋಶೆಗೆ ದೇವರೇ ನಮ್ಮ ವಾಕ್ಯಗಳನ್ನೆಲ್ಲವನ್ನು ತಿಳಿಯಪಡಿಸಿದಂತೆ ನಮ್ಮ ವಾಕ್ಯಗಳನ್ನು ನಮಗೂ ಕೂಡ ಈ ದಿನ ತಿಳಿಯಪಡಿಸಿರುವುದಕ್ಕಾಗಿ ಸ್ತೋತ್ರ. ಇನ್ನು ಮುಂದೆಯೂ ಕೂಡ ನೀನು ತಿಳಿಯಪಡಿಸು. ಇನ್ನು ಮುಂದೆಯೂ ಕೂಡ ನಮ್ಮ ಸಂಗಡ ಮಾತನಾಡು. ನಮ್ಮ ವಾಕ್ಯವು ಅದ್ಭುತ ಕಾಲದ ಕುರಿತಾಗಿ, ವರ್ತಮಾನದ ಕುರಿತಾಗಿ, ಭವಿಷ್ಯತ್ ಕಾಲದ ಕುರಿತಾಗಿ ಎಲ್ಲವೂ ಮಾತನಾಡುವಂಥ ನಿನ್ನ ವಾಕ್ಯಕ್ಕಾಗಿ ಸ್ತೋತ್ರ. ಇಂಥ ಅದ್ಭುತವಾದ ವಾಕ್ಯದ ಮುಖಾಂತರವಾಗಿ ಈ ದಿನ ನೀನು ಮಾತನಾಡಿದಕ್ಕಾಗಿ ಸ್ತೋತ್ರ ದೇವರೇ. ಇನ್ನು ಮುಂದೆಯೂ ಕೂಡ ನೀನೇ ಮಾತನಾಡು. ನಿನಗೆ ಮಹಿಮೆ, ಘನತೆ, ಗೌರವಗಳೆಲ್ಲವೂ ನಿನಗೆ ಸಲ್ಲಿಸುತ್ತಾ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬಿಡುವನೇ ದೇವರೇ, ತಂದೆ ಆದ ದೇವರೇ. ಆಮೇಲೆ ನಮ್ಮ ತಂದೆಯ ದೇವರ ಪ್ರೀತಿ ಕರ್ತನಾದ ಸುಸ್ತಾನ ಕೃಪೆ ಪರಿಶುದ್ಧಾತ್ಮನ ಅನನ್ಯತೆ ಐಕ್ಯತೆ ನಿನಗೆ ಸದಾಕಾಲ ನಮ್ಮೆಲ್ಲರ ಸಂಗಡ ಇರಲಿ. ಆಮೇನ್, ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು ಆಲ್.